ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ಟ್ರೈನ್ ಜರ್ನಿ ತೊಗೊಂಡಿದ್ದೀನಿ ಅಂದರೆ ಟ್ರೈನ್ ನಂಬರ್ 06281 ಮೈಸೂರು ಮದರ್ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಈ ಮದರ್ ಬರುತ್ತೆ ರಾಜಸ್ಥಾನ್ ಅಜ್ಮೀರಲ್ಲಿ. ಆ್ಯಕ್ಚುಲಿ ಟ್ರೈನ್ ಏನಿದೆಯಲ್ಲ ಮೈಸೂರು ಅಜ್ಮೀರ್ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಆಗಿತ್ತು. ಆಮೇಲೆ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರು ಮದರ್ಗೆ. ಇನ್ನೊಂದು ಹೇಳಬೇಕು ಅಂದರೆ ಜೂನಿಂದ ಈ ಟ್ರೈನ್ಗೆ ಪರ್ಮನೆಂಟ್ ಆಗ್ತಿದೆ. ಅಂದರೆ ಇವಾಗ ಇರೋದು ಸ್ಪೆಷಲ್ ಕ್ಯಾಟಗರಿಲಿ, ಆಮೇಲೆ ಇದನ್ನ ತೆಗೆದು ಪರ್ಮನೆಂಟ್ ಕ್ಯಾಟಗರಿಲಿ ಹಾಕ್ತಾರೆ. ಜನಗಳದ್ದು ಡಿಮ್ಯಾಂಡ್ ನೋಡ್ಕೊಂಡು ಈ ಟ್ರೈನ್ನ ಪರ್ಮನೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಮೇಲ್ ಎಕ್ಸ್ಪ್ರೆಸ್ ಕ್ಯಾಟಗರಿ ಯಾವ್ದಿದೆ, ಸೂಪರ್ ಫಾಸ್ಟ್ ಕ್ಯಾಟಗರಿ ಮತ್ತು ಸ್ಪೆಷಲ್ ಕ್ಯಾಟಗರಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ನಿಮಗೆ ಟ್ರೈನ್ ನಂಬರ್ಸಲ್ಲೇ ಗೊತ್ತಾಗುತ್ತೆ. ಈಗ ಎಕ್ಸಾಂಪಲ್ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ 06281 ಮೈಸೂರು ಮದರ್ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ಸಲ್ಲಿ. ಆ ಟ್ರೈನು ಈಗ ಓಡ್ತದೆ ಸ್ಪೆಷಲ್ ಕ್ಯಾಟಗರಿಲಿ. ನಿಮಗೆ ಪರ್ಮನೆಂಟ್ ಆದಮೇಲೆ ಈ ಟ್ರೈನಿಗೆ ಗೊತ್ತಾಗುತ್ತೆ 16281 ಮೈಸೂರು ಅಜ್ಮೀರ್ ಸ್ಪೆಷಲ್ ಎಕ್ಸ್ಪ್ರೆಸ್ಸು. ಅದು ಆ ಥರ ಗೊತ್ತಾಗುತ್ತೆ ನಿಮ್ಗೆ. ಆಲ್ಮೋಸ್ಟ್ ನಿಮಗೆ ಟ್ರೈನ್ ನಂಬರ್ಸಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಸೂಪರ್ ಫಾಸ್ಟ್ ಕ್ಯಾಟಗರಿಲಿ ಇತ್ತು ಅಂದರೆ 2 ಇಂದ ಸ್ಟಾರ್ಟ್ ಆಗುತ್ತೆ. ಮೇಲ್ ಎಕ್ಸ್ಪ್ರೆಸ್ ಕ್ಯಾಟಗರಿಲಿ ಆದರೆ 1 ಇಂದ ಸ್ಟಾರ್ಟ್ ಆಗುತ್ತೆ. ಸ್ಪೆಷಲ್ ಕ್ಯಾಟಗರಿಲಿ ಇತ್ತು ಅಂದರೆ 0 ಇಂದ ಸ್ಟಾರ್ಟ್ ಆಗುತ್ತೆ. ಪ್ಯಾಸೆಂಜರ್ ಟ್ರೈನ್ ಗೊತ್ತಾಗಬೇಕು ಅಂದರೆ 5 ಇಂದ ಸ್ಟಾರ್ಟ್ ಆಗುತ್ತೆ. 5 ಸೀರೀಸಿಂದ ಸ್ಟಾರ್ಟ್ ಆಗುತ್ತೆ ಟ್ರೈನ್ ನಂಬರ್ಸು. ಅದು ಮೆಮು ಪ್ಯಾಸೆಂಜರ್ ಮತ್ತು ಲೋಕಲ್ ಟ್ರೈನ್ಸ್ಗಳಿಗೆ. ಪರ್ಮನೆಂಟ್ ಆದಮೇಲೆ ರೂಟ್ ಕೂಡ ಚೇಂಜ್ ಆಗುತ್ತೆ. ಅದು ಯಾವ ರೂಟು ಅದೆಲ್ಲ ನಿಮಗೆ ಮುಂದಕ್ಕೆ ಕೇಳ್ಕೊಂಡು ಹೋಗ್ತೀನಿ. ಇವಾಗ ಸ್ಪೆಷಲ್ ಎಕ್ಸ್ಪ್ರೆಸ್ ಆಗಿ ಓಡಬೇಕಾದ್ರೆ ರೂಟ್ ಇರೋದು ಬಂದ್ಬಿಟ್ಟು ಮೈಸೂರು, KR ನಗರ, ಹೊಳೆನರಸೀಪುರ, ಹಾಸನ್, ಅರಸೀಕೆರೆ, ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ, ಗದಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಇಂದ ಹೋಗುತ್ತೆ. ಮೀರಜಿಂದ ಪುಣೆ, ವಸೈ ರೋಡು, ಸೂರತ್ತು, ವಡೋದರಾ, ರತ್ಲಾಮು, ಅಜ್ಮೀರು. ಪರ್ಮನೆಂಟ್ ಆದಮೇಲೆ ರೂಟ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಮ ಕರ್ನಾಟಕದಲ್ಲೇ ರೂಟ್ ಚೇಂಜ್ ಆಗುತ್ತೆ. ಅದು ಯಾವ ರೂಟ್ ಎಲ್ಲಿ ಚೇಂಜ್ ಆಗುತ್ತೆ ಅದೆಲ್ಲ ನಿಮಗೆ ಮುಂದೆ ಕೇಳ್ಕೊಂಡು ಹೋಗ್ತೀನಿ. ನಾನು ಬಂದಿದ್ದೀನಿ ಪ್ಲ್ಯಾಟ್ಫಾರ್ಮ್ ನಂಬರ್ 4ಗೆ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 4ಅಲ್ಲೇ ನಿಂತಿದೆ. ಮೈಸೂರು ಮದರ್ ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ನೋಡಿ. ಉದ್ದಕ್ಕೆ ನಡ್ಕೊಂಬಂದೆ. ಲಾಸ್ಟಲ್ಲಿ ನೋಡಲಿಕ್ಕೆ ಸಿಕ್ತು ಬೋರ್ಡು. ಯಾಕಂದರೆ ಒಂದೊಂದು ಕೋಚಲ್ಲಿ ಬೋರ್ಡ್ಗಳೇ ಹಾಕಿಲ್ಲ ಅವರು. ಈ ಒಂದು ಮೈಸೂರು ಮದರು ಸ್ಪೆಷಲ್ ಎಕ್ಸ್ಪ್ರೆಸ್ಸು 06281 ಇದರಲ್ಲಿ ನಾವು ಜರ್ನಿ ಮಾಡ್ತಾರೆ. ಅದು ICF ರೇಕ್. ನಾನು ಅಂದ್ಕೊಂಡಿದ್ದು LHBನೇ ಸಿಕ್ಕಿರುತ್ತೆ, ಅದೇ ನೋಡಿದ್ರೆ ICF ರೇಕ್ ಸಿಕ್ಕಿದೆ. ಅದು ಬೇರೆ ನಮ್ಮ GSS ಸೂರ್ಯನ ಟ್ರಾವೆಲ್ ಮಾಡಿದರು ಮೈಸೂರಿಂದ ಚಿತ್ರದುರ್ಗದವರೆಗೂ. ಅವಾಗ ಟ್ರಾವೆಲ್ ಮಾಡಿದಾಗಲೂ LHP ರೇಕ್ ಇತ್ತು. ಇವಾಗ ನೋಡಿದ್ರೆ ICF ರೇಕ್ ಅಲಾಟ್ ಆಗಿದೆ. ನಮ್ಮ ಟ್ರೈನ್ ಇನ್ನೂ ಡಿಪಾರ್ಟ್ ಆಗೋಕ್ಕೆ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ. ಅರ್ಧ ಗಂಟೆ ಟೈಮಲ್ಲಿ ನಿಮಗೆ ನಮ್ಮ ಟ್ರೈನ್ ಸ್ಪೆಷಲ್ ಟ್ರೈನಿಗೆ ಯಾವ ಲೊಕೊಮೋಟಿವ್ ಸಿಕ್ಕಿದೆ ಅಂತ ನೋಡ್ಕೊಂಬರುವ ಬನ್ನಿ. ನನಗನ್ಸೋ ಪ್ರಕಾರ ಸ್ಪೆಷಲ್ ಟ್ರೈನ್ಗೆ ಸ್ಪೆಷಲ್ ಲೊಕೊಮೋಟಿವ್ ಅಲಾಟ್ ಆಗಿರುತ್ತೆ ಗುರು. ಯಾಕಂದರೆ ನಾನು ನೋಡಿದಿರೋ ಸ್ಪೆಷಲ್ ಟ್ರೈನ್ಗೆಲ್ಲ ಸ್ಪೆಷಲ್ ಲೊಕೊಮೋಟಿವ್ಸ್ ಇರುತ್ತೆ. ಅದು ಯಾವ ಸ್ಪೆಷಲ್ ಲೊಕೊಮೋಟಿವ್ ಅಂತ ನೋಡುವ. ಬಂದಿದ್ನಲ್ಲ ನಿಮಗೆ ಸ್ಪೆಷಲ್ ಟ್ರೈನ್ಗೆ ಸ್ಪೆಷಲ್ ಲೊಕೊಮೋಟಿವ್ ಸಿಕ್ಕಿದೆ ಅಂತ. ಇದೇ ನೋಡಿ ಸ್ಪೆಷಲ್ ಲೊಕೊಮೋಟಿವ್ WAG9 HC ಕೊಟ್ಟಿದ್ದಾರೆ ಲುಧಿಯಾನ ಶೆಡ್ಡಿಂದು. ಗೂಡ್ಸ್ ಇನ್ ಟ್ರೈನ್ ಇಂಜಿನ್ಗಳು ಇದು WAG9 ವೈಡ್ ಗಾಜ್ ಗೂಡ್ಸ್ ಟ್ರೈನ್ದು ಬರುತ್ತೆ ಲೊಕೊಮೋಟಿವ್. ಮೈಸೂರು ರೂಟಲ್ಲಿ ಟ್ರಾವೆಲ್ ಮಾಡ್ತಾರೆ ಅಂದರೆ ಮದ್ದು ರೋಡ್ ಅಂತೂ ಚೆನ್ನಾಗಿ ಫಿಕ್ಸ್ ಗುರು. ಮದ್ದು ರೋಡೇ ಒಂದು ಕಾಫಿ ಬೆಳಗ್ಗೆ ಟೈಮಲ್ಲಿ ಮಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಡಾಟ್ ಆನ್ ಟೈಮಿಂದ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ಮೈಸೂರು ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 4ಇಂದ. ಬನ್ನಿ ಟ್ರೈನಿಂದ ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ಈ ಟ್ರೈನ್ ಏನಿದೆಯಲ್ಲ ವಾರದಲ್ಲಿ ಒಂದಿನ ಇರುತ್ತೆ, ಶನಿವಾರ ಮಾತ್ರ. ಬೆಳಿಗ್ಗೆ 8 ಗಂಟೆಗೆ ಬಿಡುತ್ತೆ ಮೈಸೂರನ್ನ. ಅಂದರೆ 3ನೇ ದಿನ ಬೆಳಗಿನ ಜಾವ 5 ಗಂಟೆಗೆಲ್ಲ ರೀಚ್ ಆಗ್ತಾರೆ ಅಜ್ಮೀರ್ ಅಂದರೆ ಮದರ್ಗೆ.
ನೋಡಿ ನಮ್ಮ ಟ್ರೈನು ಅಲ್ಲೇ ಬೆಳಗೊಳಗೆ ಬಂದಿದೆ. ಆ್ಯಕ್ಚುಲಿ ಇಲ್ಲಿ ಅಫಿಷಿಯಲ್ ಸ್ಟಾಪ್ ಇಲ್ಲ, ಸುಮ್ಮನೆ ಆಲ್ಟ್ ಆಗಿದೆ ಗಾಡಿ. ಇಲ್ಲಿ ಒಂದು 10 ನಿಮಿಷ ಆಯಿತು ನಮ್ಮ ಟ್ರೈನು ಬೆಳಗೊಳಗೆ ಬಂದು. ಯಾವುದೋ ಒಂದು ಎಮ್ ಟಿ ರೇಕ್ ಕೂಡ ನಿಂತಿದೆ, ಇಲ್ಲೊಂದು ನಿಂತಿದೆ ಮತ್ತು ಇಲ್ಲೊಂದು ನಿಂತಿದೆ ಎಮ್ ಟಿ ರೇಕು. ಅದು ಸ್ಪೆಷಲ್ ಗಾಡಿ ಅನಿಸುತ್ತೆ. ಇವಾಗ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಕೃಷ್ಣರಾಜನಗರ ಅಂದರೆ ಕೆ ಆರ್ ನಗರಗೆ. ಆ್ಯಕ್ಚುಲಿ ನಮ್ಮ ಟ್ರೈನ್ ಇಲ್ಲಿ ಅಫಿಷಿಯಲ್ ಸ್ಟಾಪ್ ಇಲ್ಲ, ಟೆಕ್ನಿಕಲ್ ಹಾಲ್ಟ್ ಕೊಟ್ಟಿದ್ದಾರೆ ನಮ್ಮ ಟ್ರೈನಿಗೆ. ಅದು ಬೇರೆ ನಮ್ಮ ಮುಂದೆ ಹೋಗ್ತಿದೆ ಮೈಸೂರು ಯಶವಂತಪುರ ಎಕ್ಸ್ಪ್ರೆಸ್ ವಯಾ ಹಾಸನ್. ಅದಕ್ಕೋಸ್ಕರ ಅದು ಮುಂದಕ್ಕೆ ಹೋಗೋದ್ರಿಂದ ಈ ಟ್ರೈನ ಇಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಟ್ರೈನ್ ಇಲ್ಲಿ ಅಫಿಷಿಯಲ್ ಸ್ಟಾಪ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಕೆ ಆರ್ ನಗರದವ್ರಿಗೆ, ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆಗೆ ಹೋಗೋರಿಗೆ ಇಲ್ಲಿಂದ ಯೂಸ್ಫುಲ್ ಆಗೋದು ಗುರು. ನೋಡ್ಬೋದು, ನಾನಿವತ್ತು ಟ್ರಾವೆಲ್ ಮಾಡ್ತಿದ್ದೆ ಜನರಲಲ್ಲಿ. ಏನೇ ಇಲ್ಲಿ ಕೃಷ್ಣರಾಜನಗರ, ಹೊಳೆನರಸೀಪುರ, ಹಾಸನ ರೂಟಲ್ಲಿ ಟ್ರಾವೆಲ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಅದು ಬೇರೆ ಪಕ್ಕದ ಪ್ಲಾಟ್ಫಾರ್ಮಲ್ಲಿ ಅರಸೀಕೆರೆ ಮೈಸೂರು ಪ್ಯಾಸೆಂಜರ್ ಬೇರೆ ಬರಬೇಕು. ಅದಕ್ಕೋಸ್ಕರ ನಮ್ಮ ಟ್ರೈನ್ನ ಕೆ ಆರ್ ನಗರದಲ್ಲಿ ಆಲ್ಟ್ ಬೇರೆ ಇದೆ. ಯಾಕಂದರೆ ಇದು ಸಿಂಗಲ್ ಲೈನ್ ಸೆಕ್ಷನ್ನು, ಫುಲ್ ಎಲೆಕ್ಟ್ರಿಫೈಡ್ ರೂಟು.
ಒಂದು ಕ್ರಾಸಿಂಗ್ ಆದಮೇಲೆ ಈಗ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತಿದೆ KR ನಗರ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 2 ಇಂದ. ಸ್ಟಾಪ್ ಕೊಟ್ಟಿದ್ರೆ ಚೆನ್ನಾಗಿರೋದು ಗುರು. ಒಂದು ನಿಮಿಷ ಕೊಟ್ಟಿದ್ರೆ ಏನಾಗೋದು ಇವ್ರಿಗೆ, ಆದರೆ ಕೊಟ್ಟಿಲ್ಲ ಅವರು. ಪಕ್ಕದ ಪ್ಲಾಟ್ಫಾರ್ಮಲ್ಲಿ ಯಾವುದೋ ಒಂದು ಟ್ರೈನ್ ನಿಂತಿದೆ, ಮೈಸೂರು ಮುಜಾಫರ್ಪುರ್ ಸ್ಪೆಷಲ್ ಟ್ರೈನ್ MT ರೇಖೆಯಲ್ಲಿ ನಿಂತಿದೆ. ಇವಾಗ ನಮ್ಮ ಟ್ರೈನು ಅಕ್ಕಿ ಹೆಬ್ಬಾಳಲ್ಲಿ ನಿಂತಿದೆ, ಸಿಗ್ನಲ್ ಇಲ್ಲ ಅಂತ. ನಾನು ಇಲ್ಲಿ ತೊಗೊಂಡೆ ಗುರು, ಹಲಸಿನ ತೊಗೊಂಡೆ. ರೂರಲ್ ರೂಟಲ್ಲಿ ಟ್ರಾವೆಲ್ ಮಾಡೋದಂದ್ರೆ ಇದೊಂದು ಮಜಾ ಗುರು. ಮುಂದೆ ಹೋಗಿ ತೊಗೊಂಬಂದ್ರೆ ಅಲ್ಲೇ ಸಿಗ್ನಲ್ ಕೂಡ ಆಯಿತು. ಬನ್ನಿ ಹೋಗು ಬ್ಯಾಕ್ ಸೈಡ್. ಏನೇ ಹೇಳಿ, ಇದು ಹಲಸಿನಣ್ಣು ಮತ್ತು ಸೌತೆಕಾಯಿ ರೂರಲ್ ರೂಟಲ್ಲಿ ಮಾರಕ್ಕೆ ಬರ್ತಾರಲ್ಲ, ಇದು ತಿಂದ್ರೆ ಮಜಾ ಗುರು. ಇವು ಮಧುರ ವಡೆ ತೊಗೊಂಡೆ ಬೆಳಿಗ್ಗೆ, ಏನು ಅಷ್ಟು ಚೆನ್ನಾಗಿರಲಿಲ್ಲ. ಅದೊಂದು ಹೇಳ್ಬೇಕು, ಒಂದು 20 ರೂಪಾಯಿ ಕೊಟ್ಟು ತೊಗೊಂಡೆ. ಅದೊಂದು ಈಗ ಒಂದು ಮಧುರ ವಡೆ 20 ರೂಪಾಯಿ ಆಗಿದೆ. ಈಗ ಮಧುರ ವಡೆ ತಿನ್ನೋ ಬದಲು ಇದೇ ತಿನ್ಬೋದು ಗುರು. ನಾನು ಏನಕ್ಕೆ ತೊಗೊಂಡೆ ಅನ್ಸ್ಬಿಟ್ಟೆ, ಮಧುರ ವಡೆ ಒಂಚೂರು ಚೆನ್ನಾಗಿರಲಿಲ್ಲ. ಅದು ಫುಲ್ ಗಟ್ಟಿ. ಆ್ಯಕ್ಚುಲಿ ನೆನ್ನೆ ಮಾಡಿರೋದು ಅನ್ಸಿ ಇವತ್ತು ಮಾಡ್ತವ್ರೆ. ಫುಲ್ ಗಟ್ಟಿ ಅಂದರೆ ಗಟ್ಟಿ ಇತ್ತು. ಮತ್ತು ಇದು ನೋಡಿ ಹಲಸಿನಣ್ಣು ಸಕ್ಕದಾಗಿದೆ ಗುರು. ಒಂದೆರಡು ಪೀಸ್ ತೊಗೊಂಡು ತಿಂದೆ, ಟೇಸ್ಟ್ ಮಾಡೋದು ಸಕ್ಕದಾಗಿದೆ. ರೂರಲ್ ರೂಟಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ಇದೆ ಮಜಾ. ಆ್ಯಕ್ಚುಲಿ ನಮ್ಮ ಟ್ರೈನಲ್ಲಿ ಸ್ಟಾಪ್ ಇರಲಿಲ್ಲ, ಮುಂದೆ ಟ್ರೈನ್ ಹೋಗಿರೋದ್ರಿಂದ ಮುಂದೆ ಸಿಗ್ನಲ್ ಸಿಕ್ಕಿಲ್ಲ ಅಂತ ಮಾತ್ರ ಅಕ್ಕಿ ಬೆಳೆಯಲ್ಲಿ ಹಾಕಿದ್ರು. ಮಸ್ತಾಗಿದೆ. 20 ರೂಪಾಯಿ ಒಂದು ಪ್ಯಾಕೆಟ್ ಸೂಪರ್. ಅದು ಬೇರೆ ನನ್ನ ಕೋಚ್ ಇರೋದು ಹಿಂದ್ಗಡೆ, ನಾವು ಮುಂದ್ಗಡೆ ಕೋಚಿಗೆ ಹಾಕ್ಬಿಟ್ಟು ಬ್ಯಾಗೆಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ. ನೋಡಬೇಕು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಡೈರೆಕ್ಟು ಹೊಳೆ ನರಸೀಪುರ ಇದೆ. ಮಧ್ಯದಲ್ಲಿ ಒಂದು ಕಡೆ ಆಲ್ಟ್ ಕೊಡ್ಬೋದು ಅನ್ಸುತ್ತೆ ಇನ್ನೊಂದ್ಸತಿ. ಮತ್ತೆ ಬನ್ನಿ ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ಎದುರುಗಡೆ ಮಿರರ್ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಒಂದು ಟ್ಯಾಪ್ ಕೂಡ ಸಹ ಇಲ್ಲಿ ನೋಡ್ಬೋದು. ಮತ್ತು ಟ್ಯಾಪಲ್ಲಿ ನೀರು ಬರ್ತಿದೆ ಗುರು. ಇವಾಗಿನ ಮಟ್ಟಕ್ಕೆ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. 2 ಇಂಡಿಯನ್ ಸ್ಟೈಲ್ ವಾಶ್ರೂಮು. ಮತ್ತು ನೋಡ್ಕೊಳ್ಳಿ ನೀಟ್ನೆಸ್ ಯಾವ ಥರ ಇದೆ. ಮತ್ತು ಜನರಲ್ ಕೋಚ್ ಕಂಡೀಷನ್ ಯಾವ ಥರನೂ ಇದೆ ಮೈಸೂರಿಂದ ಡಿಪಾರ್ಟ್ ಆದಮೇಲೆ. ಟೈಮ್ ಆಗ್ತಾ ಬಂತು ಬೆಳಿಗ್ಗೆ 10 ಗಂಟೆ 2 ನಿಮಿಷಕ್ಕೆ. ಈಗ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಹೊಳೆ ನರಸೀಪುರಗೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 9 ಗಂಟೆ 28 ನಿಮಿಷ. ಟೋಟಲ್ 34 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಹೊಳೆ ನರಸೀಪುರಗೆ.
ಹಾಸನ್ ಬಸ್ ಸ್ಟ್ಯಾಂಡ್. $122 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟರ್ ಆಗಿದೆ ಈಗ ಹಾಸನ್ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 10 ಗಂಟೆ 18 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಎಂಟರ್ ಆಗಿದೆ ಈಗ 10 ಗಂಟೆ 48 ನಿಮಿಷ, ಅಂದರೆ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು. ನೋಡಿ ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಜನ ಇಲ್ಲೇ ಇದ್ದಾರಲ್ಲ ಪ್ಯಾಸೆಂಜರು, ಒಬ್ರು ಹತ್ಸಕ್ಕೆ ಬಂದಿದ್ರು, ಟ್ರೈನ್ ನಿಂತಾಗಂತ ಹತ್ತಲಿಲ್ಲ, ನಕ್ಕ ಮಾತಾಡ್ತಾಯಿದ್ರು. ಟ್ರೈನ್ ಹೊಲ್ಟ ಮೇಲೆ ಹತ್ತಕ್ಕೆ ಹೋಗ್ಬರ್ತಾರೆ. ಇದು ಏನು ಸಿವಿಕ್ ಸೆನ್ಸೋ ಜನಗಳಿಗೆ ಅಂತ ಗೊತ್ತಿಲ್ಲ. ಟ್ರೈನ್ ಇರುವಾಗ ಹತ್ತಲ್ಲ ಇವರು. ಅಲ್ಲಿ ನೋಡಿ ಬಾಸ್ ಎಕ್ಸ್ಪ್ರೆಸ್ ಎಂಟ್ರ್ ಆಗ್ತಿದೆ, ಸೋಲಾಪುರ ಹಾಸನ್ ಎಕ್ಸ್ಪ್ರೆಸ್ಸು. ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಚೆನ್ನಾಗಿರೋದು ಗಾಡಿ ಅದು. ನೂರ 69 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಅರಸೀಕೆರೆ ಜಂಕ್ಷನ್ಗೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬಂದಿದೆ ಈಗ 11 ಗಂಟೆ 35 ನಿಮಿಷಕ್ಕೆ. ನಮ್ಮ ಮೈಸೂರು ಅಜ್ಮೀರ್ ಸ್ಪೆಷಲ್ ಎಕ್ಸ್ಪ್ರೆಸ್ಸು ಅರಸೀಕೆರೆಗೆ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 11 ಗಂಟೆ 10 ನಿಮಿಷಕ್ಕೆ. ಟೋಟಲ್ 25 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಎಂಟ್ರಾಗಿದೆ. ಅದು ಬೇರೆ ನಮ್ಮ ಹಿಂದಿಂದೇ ನಮ್ಮ ಔಟ್ರಲ್ಲೇ ನಿಂತಿತ್ತು ಯಶವಂತಪುರ ಶಿವಮೊಗ್ಗ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು. ನಾನು ಅಂದ್ಕೊಂಡಿದ್ದೆ ನಮ್ಮ ಟ್ರೈನ್ ಅರಸೀಕೆರೆ ಔಟ್ರಲ್ಲೇ ನಿಲ್ಲಿಸಿ ಯಶವಂತಪುರ ಶಿವಮೊಗ್ಗನ ಒಳಗಡೆ ಕರ್ಸ್ಕೊತಾರೆ ಅಂತ. ನೋಡಿದ್ರೆ ಅದನ್ನ ನಿಲ್ಲಿಸಿ ನಮ್ಮನ್ನು ಒಳಗಡೆ ಕರ್ಸ್ಕೊಂಡವ್ರೆ ಗುರು. ಏನು ಗುರು ಇದು, ಸ್ಪೆಷಲ್ ಟ್ರೈನ್ಗೆ ಇಷ್ಟೊಂದು ಪ್ರಯಾರಿಟಿ ಕೊಟ್ಟು ಓಡಿಸ್ತಾ ಇದ್ದಾರೆ ಈ ರೂಟಲ್ಲಿ ಅಂತ. ಇಲ್ಲಿವರೆಗೂ ಅಂತೂ ಪರವಾಗಿಲ್ಲ, 10-20 ನಿಮಿಷ ಅಂತೂ ಡಿಲೇ ಇದೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ನೋಡಬೇಕು. ಮತ್ತು ಇಲ್ಲೇನು ಅಷ್ಟು ಪ್ಯಾಸೆಂಜರ್ಸ್ ಏನು ಬೋರ್ಡಿಂಗ್ ಆಗಿಲ್ಲ ನಮ್ಮ ಟ್ರೈನಿಗೆ. ಮತ್ತು ಅರಸೀಕೆರೆಯಲ್ಲೂ ಬರ್ತೀರಾ ಅಂದರೆ ಇಲ್ಲೂ ಅಷ್ಟೇ, ನಿಮಗೆ ಗೊತ್ತಲ್ಲ ಅರಸೀಕೆರೆಯಲ್ಲಿ ಏನು ಫೇಮಸ್ ಅಂತ. ಇಡ್ಲಿ ವಡೆ ಅಂತೂ ಫೇಮಸ್ಸು. ನೀವು ಬರ್ತೀರಾ ಅಂದರೆ ತೊಗೊಳ್ಳಿ, ಆದರೆ ಬೆಳಿಗ್ಗೆ ಹೊತ್ತು ತೊಗೊಳ್ಳಿ ಅಷ್ಟೇ. ನೈಟ್ ಹೊತ್ತು ನಾನು ಮಾಡಲ್ಲ. ಈ ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ ನಿಂತಿದೆ ಧಾರವಾಡ ಬೆಂಗಳೂರು ಸಿದ್ಧಗಂಗಾ ಎಕ್ಸ್ಪ್ರೆಸ್ಸು LHB ರೆಕ್. ಇದರಲ್ಲೂ ರೀಸೆಂಟಾಗಿ ನಾನು ಜರ್ನಿ ಮಾಡಿದ್ದೆ ಗುರು, ಮಸ್ತ್ ಜರ್ನಿ ಇತ್ತು.
383 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಚಿಕ್ಕಜಾಜೂರ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 12 ಗಂಟೆ 43 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 1 ಗಂಟೆ 16 ನಿಮಿಷ, ಅಂದರೆ 33 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ನಾನು ಸ್ವಲ್ಪ ಮುಳ್ಕೊಂಬಿಟ್ಟೆ, ಕಣ್ಣೆತ್ಬಿಟ್ಟಿತ್ತು. ಆದರೆ ಫುಲ್ ಖಾಲಿ ಇದೆ ಗುರು ಗಾಡಿ ಅಂತೂ. ನೋಡೋಣ, ಇಲ್ಲಿವರೆಗೂ ಅಂತೂ ಚೆನ್ನಾಗಿದೆ, ಮುಂದಕ್ಕೆ ಹೋಗ್ತಾ ನೋಡ್ಬೇಕಾದ. ನಿಮ್ಗೇನ ಮಣ್ಣು ಕಾಣಿಸ್ತಿದೆಯಲ್ಲ, ನಿಮ್ಗೇನ ಈ ಮಣ್ಣು ಕಾಣಿಸ್ತಿದೆಯಲ್ಲ, ಇದು ಸಮ ಮಾಡಿದ್ರಲ್ಲ, ಇದೇ ಬಂದ್ಬಿಟ್ಟು ಹೊಸದು ತೋಲಹಂಸೆ ದಾವಣಗೆರೆ ಚಿತ್ರದುರ್ಗ ಮೇನ್ ಲೈನ್ ಆಗ್ತಿದೆಯಲ್ಲ ರೈಲ್ವೆ. ಮುನ್ನೂರ 16 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಚಿತ್ರದುರ್ಗಕ್ಕೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 1 ಗಂಟೆ 13 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಈಗ 2 ಗಂಟೆ 20 ನಿಮಿಷ, ಅಂದರೆ 1 ಗಂಟೆ 7 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು
ಒಂದೊಂದು ನಿಮಿಷ 2 ನಿಮಿಷ ಹೋಗ್ತಿದೆ. ಮತ್ತು ಇಲ್ಲಿಂದ ನಮ್ಮ ಜೊತೆ ಜಾಯ್ನ್ ಆಗ್ತಾಯಿದೆ GST ಕನ್ನಡ ಸೂರ್ಯ ಅಣ್ಣವರು. ಬರ್ತೀನಿ ಅಂದಿದ್ದು, ಬರಲಿ ಅವ್ರ ಜೊತೆನೂ ಬರೋಣ, ಅವ್ರನ್ನೂ ಮೀಟ್ ಮಾಡಿಸೋಣ. ಮತ್ತು ಇಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದರೆ ನಮ್ಮ ಟ್ರೈನಿಗೆ. ಸರ್, ಇಲ್ಲಿಂದನೇ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದರೆ ನಮ್ಮ ಟ್ರೈನಿಂದ. ಮತ್ತು ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಪರ್ಮನೆಂಟ್ ಆದಮೇಲೆ ರೂಟ್ ಚೇಂಜ್ ಆಗುತ್ತೆ. ಅದು ಯಾವ ರೂಟು, ಅದು ಎಲ್ಲಿಗೆ ಹೋಗ್ತಿದೆ. ಮತ್ತು ನಮ್ಮ ಸೂರ್ಯನ ತುಂಬ ಟ್ರೈ ಮಾಡ್ತಾರೆ ಈ ಟ್ರೈನ ಈ ರೂಟಲ್ಲೇ ಬರ್ಸ್ಕೊಳಕ್ಕೆ, ಆ ರೂಟಿಗೆ ಬೇಡ ಅಂತ. ಅದೆಲ್ಲ ಅವ್ರ ಹತ್ರನೇ ಮಾತಾಡ್ಸ್ಕೊಳೋಣ, ಬನ್ನಿ. ನಿಮಗೆ ಈ ಹೊಸ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಇದು ಚಿತ್ರದುರ್ಗ ಹೊಸ ರೈಲ್ವೆ ಸ್ಟೇಷನ್ನು. ಹೊಸದಾಗಿ ರೆನೋವೇಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು, ಫುಲ್ ಕಂಪ್ಲೀಟ್ ಆದ್ಮೇಲೆ ಒಂದು ರೈಲ್ವೆ ಸ್ಟೇಷನ್ ಟೂರೇ ಒಂದು ಕೊಡ್ತೀನಿ ನಿಮಗೆ ಇದರಲ್ಲಿ. ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು ನಟಿಸಿರುವ ಹುಚ್ಚ ಸಿನಿಮಾ ಆಲ್ ಟೈಮ್ ಫೇವ್ರೇಟು ಸಾಂಗ್ ಇಲ್ಲೇ ಶೂಟ್ ಮಾಡಿರೋದು. ಅದು ಯಾವ ಸಾಂಗು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ ಸಾಂಗು ನಮ್ಮ GST ಸೂರ್ಯ ಆಲ್ ಟೈಮ್ ಫೇವ್ರೇಟು. ಎಲ್ಲ ಟೈಮ್ ಅದು ಸಾಂಗೇ ಕೇಳ್ತಾ ಇರ್ತಾರೆ. ಅದು ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟ್ರೈನು ಚಳ್ಳಕೆರೆನ ಸ್ಕಿಪ್ ಮಾಡ್ತಿದೆ. ಚಳ್ಳಕೆರೆಗೆ ಮಿನಿ ಬಾಂಬೆ, ಆಯಿಲ್ ಸಿಟಿ, ಸೈನ್ಸ್ ಸಿಟಿ ಅಂತ ಹೆಸರು ಪಡ್ಕೊಂಡಿದೆ. ಅತಿ ಜಾಸ್ತಿ ರೆವೆನ್ಯೂ ಜನ್ರೇಟ್ ಆಗೋದು ಮತ್ತು ಅತಿ ಜಾಸ್ತಿ ಪಾಪ್ಯುಲೇಷನ್ ಇರೋದು ಚಳ್ಳಕೆರೆಯಲ್ಲೇ. ದೊಡ್ಡ ತಾಲೂಕಲ್ಲೇ ಆದರೆ ರೈಲ್ವೆ ಸ್ಟೇಷನ್ ನೋಡಿ ಏನಂದರೆ ಏನು ಮೇಂಟೆನೆನ್ಸ್ ಇಲ್ಲ, ಮತ್ತು ಏನು ಮಾಡಿಲ್ಲ. ಏನಕ್ಕೆ ಹಿಂಗೆ ನೆಗ್ಲೆಕ್ಟ್ ಮಾಡ್ತವ್ರೆ ಅಂತ ಗೊತ್ತಿಲ್ಲ. ಅಂತ ದೊಡ್ಡ ತಾಲೂಕಾದ್ರೂ ಚಳ್ಳಕೆರೆನೇ ಟ್ರೈನ್ಸ್ಗಳು ಸ್ಟಾಪ್ ಕೊಡೋಲ್ಲ, ಎಲ್ಲ ಸ್ಕಿಪ್ ಮಾಡಿದೆ. ಅದೇ ಹೊಸ ಟ್ರೈನ್ಸ್ ಬಂದ್ರೂ ಈ ಸ್ಟೇಷನ್ನ ಸ್ಕಿಪ್ ಮಾಡ್ತವೆ. ಮತ್ತು ಮೇಂಟೆನೆನ್ಸ್ ಇಲ್ಲ, ಏನೂ ಮಾಡಿಲ್ಲ. ಏನಕ್ಕೆ ಈ ಥರ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ ಇಂಡಿಯನ್ ರೈಲ್ವೇಸ್, ಅದು ಮೈಸೂರು ಡಿವಿಷನ್ ಅವರು ಅಂತ ಗೊತ್ತಾಗ್ತಲ್ಲ ಗುರು. ನಮ್ಮ ಸೂರ್ಯನ ಎಲ್ಲ ಟೈಮು ನಮ್ಮ GST ಕನ್ನಡ ಅವರು ಎಷ್ಟೊಂದು ಸತಿ ಟ್ವೀಟ್ ಹಾಕಿದರೆ, ಪೋಸ್ಟ್ ಹಾಕಿದರೆ, ಈ ವಿಡಿಯೋಸ್ ಮಾಡಿ ಟ್ಯಾಗ್ ಕೂಡ ಮಾಡಿದರೆ SWR ಮತ್ತು DRM ಅವ್ರಿಗೆಲ್ಲ. ಯಾರು ಏನೇ ಆದರೂ ಒಂದು ಆ್ಯಕ್ಷನ್ಸ್ ತೊಗೊತಲ್ಲ, ರೀಡೆವಲಪ್ಮೆಂಟ್ ಮಾಡ್ತಲ್ಲ ಚಳ್ಳಕೆರೆ ರೈಲ್ವೆ ಸ್ಟೇಷನ್. ಪ್ಲ್ಯಾಟ್ಫಾರ್ಮ್ಸ್ ಇಲ್ಲ, ಒಂದೇ ಪ್ಲ್ಯಾಟ್ಫಾರ್ಮ್ ಇರೋದು. ಒಂದು ಜಾಸ್ತಿ ದೊಡ್ಡ ಟ್ರೈನ್ ಈಗ ಟಾಟಾನಗರ್ ಯಶವಂತಪುರ ಸ್ಟಾಪ್ ಕೊಡುತ್ತೆ, ಆದರೆ ಆ ಟ್ರೈನ್ ಫುಲ್ಲು ಒಳಗಡೆ ನಿಲ್ಲೋದೇ ಇಲ್ಲ. ಅರ್ಧ ಥರ್ಡ್ AC ಬಂದು ನಿಲ್ಲುತ್ತೆ ಹೊರತು ಫುಲ್ಲು ಜನರಲ್ ಎಲ್ಲ ಸ್ಟೇಷನಿಂದ ಆಚೆ ಕಡೆನೇ ನಿಂತಿರುತ್ತೆ. ಈ ಇಂಥ ಸ್ಟೇಷನ್ಸ್ನೆಲ್ಲ ಡೆವಲಪ್ಮೆಂಟ್ ಮಾಡ್ಬೋದು. ಬೇಡವಾಗಿರೋದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ಕೊಂಡು ಕೂತವ್ರೆ ಇಂಡಿಯನ್ ರೈಲ್ವೇಸ್ ಅವರು. ಇಂಥ ಸ್ಟೇಷನ್ ಇಂಥ ಊರುಗಳ ಕಡೆ ಬಂದು ನೋಡಿ ಡೆವಲಪ್ಮೆಂಟ್ ಮಾಡಬೇಕು. ಅಮೃತ್ ಭಾರತ್ ಯೋಜನೆ ಇಲ್ಲಿಗೂ ಬರಬೇಕು, ಈ ರೈಲ್ವೆ ಸ್ಟೇಷನ್ಗೂ. ನೋಡೋಣ. ಅದು ಬೇರೆ ಇಲ್ಲಿ ಕಾಂಗ್ರೆಸ್ಸು ಕಂಟಿನ್ಯೂಸ್ 3 ವರ್ಷದಿಂದ ಕಾಂಗ್ರೆಸ್ಸೇ ವಿನ್ ಆಗ್ತಿದೆ. ಅರ್ಥ ಆಯಿತು ಅಂದ್ಕೊತೀನಿ. लगा रहा हूँ।
ನೋಡಿ ಇವಾಗ ಇನ್ನೊಂದು ಹೊಸದಾಗಿ ಅಪ್ಡೇಟ್ ಬಂದಿದೆ. ಈ ಜಾಗ ಏನಿದೆಯಲ್ಲ ಇದೆಲ್ಲ ರೈಲ್ವೇಸ್ ಅವ್ರದ್ದು. ಇನ್ನು ಸ್ವಲ್ಪ ವರ್ಷದಲ್ಲಿ ಇಲ್ಲಿ ರೈಲ್ವೆ ಸ್ಟೇಷನ್ ಬರುವ ಸಾಧ್ಯತೆ ಇದೆ. ಮತ್ತು ಡಬ್ಲಿಂಗ್ ಕೂಡ ಸಹ ನಡೆಯುತ್ತೆ. ಇನ್ನು 3 ವರ್ಷ ಹೇಳಿದ್ದಾರೆ. 2029 ಡೆಡ್ ಲೈನ್ ಕೊಟ್ಟಿದ್ದಾರೆ. ನೋಡೋಣ ಚಿಕ್ಕಜಾಜೂರಿಂದ ಬಳ್ಳಾರಿಗೆ ಡಬ್ಲಿಂಗ್ ಸೆಕ್ಷನ್. ಅಲ್ಲೊಂದು ಐತಲ್ಲ ಆಂಧ್ರ ಪಕ್ಕ. ನೀವು ಆ ಲೈನ್ ನೋಡ್ತಾ ಇದ್ದೀರಲ್ಲ, ಆ ಲೈನ್ ಹೋಗ್ತಿದೆ ಬಳ್ಳಾರಿ ಜಂಕ್ಷನ್ಗೆ. ಅದು ಹೋಗುತ್ತೆ ಸ್ಟ್ರೈಟ್ ಗುಂತಕಲ್ಲು. ಈಗ ನಾವು ಹೋಗ್ತಾ ಇದೀವಿ ಬಳ್ಳಾರಿ ಕಂಟೋನ್ಮೆಂಟ್ ಬೈಪಾಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇನ್ನು ಟ್ರೈನ್ ಹೋಗುತ್ತೆ ಸೀದಾ ಹೊಸಪೇಟೆ, ಗದಗ, ಹುಬ್ಬಳ್ಳಿ. ಈಗ ಜಾಯ್ನ್ ಆಗ್ತಾ ಇದೀವಿ ಗುಂತಕಲ್ ವಾಸ್ಕೋ ಮೇನ್ ಲೈನು. ಯಾರ್ಯಾರು ಬಳ್ಳಾರಿಯಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಬಳ್ಳಾರಿ ಕಂಟೋನ್ಮೆಂಟ್. ಸ್ಟೇಷನ್ ಕೋಡು BYC. ನೋಡಿ ಸ್ಟೇಷನ್ ಇರೋದಲ್ಲಿ ಆದರೆ ಫುಲ್ಲು ಹಿಂದೆ ಬಂದು ನಿಂತಿದೆ. ಪ್ಲಾಟ್ಫಾರ್ಮ್ ಕೂಡ ಎಂಟ್ರ್ ಆಗಿಲ್ಲ ಗುರು. ಫುಲ್ ಟ್ರೈನು ಪ್ಲಾಟ್ಫಾರ್ಮ್ ಕೂಡ ಎಂಟ್ರ್ ಆಗಿಲ್ಲ. ಈ ಥರ ಇದೆ ಬಳ್ಳಾರಿ ಕಂಟೋನ್ಮೆಂಟು. ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ಆ್ಯಕ್ಚುಲಿ ನಮ್ಮ ಟ್ರೈನು ಬಳ್ಳಾರಿ ಕಂಟೋನ್ಮೆಂಟಿಗೆ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ ಸಾಯಂಕಾಲ 5 ಗಂಟೆ 3 ನಿಮಿಷಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ 5 ಗಂಟೆ 35 ನಿಮಿಷ. ಟೋಟಲ್ 32 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಬಳ್ಳಾರಿ ಕಂಟೋನ್ಮೆಂಟ್ಗೆ. ಮುಂದಿನ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ಕೊಡ್ತೀನಿ. ವಿಡಿಯೋ ಇನ್ನೂ ಮುಗ್ದಿಲ್ಲ. ನಿಮಗೆ ವಿಡಿಯೋ ಎಂಡ್ ನಾನು ನಿಮಗೆ ಬಳ್ಳಾರಿ ಜಂಕ್ಷನ್ಗೆ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಬಳ್ಳಾರಿ ಜಂಕ್ಷನ್ ಅಲ್ಲ, ಬಳ್ಳಾರಿ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ನಂದೀಗ ಬಸ್ ಬುಕ್ ಆಗಿದೆ. ಯಾವ ಬಸ್ಸು ಅದೆಲ್ಲ ನಿಮಗೆ ಮುಂದಕ್ಕೆ ತೋರಿಸ್ತೀನಿ. ವಿಡಿಯೋನ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಎಂಡ್ ಮಾಡೋಣ. ಇಲ್ಲಿಂದ 2.5 ಕಿಲೋಮೀಟ್ರ್ ಏನಾಗುತ್ತೆ ಬಳ್ಳಾರಿ ಕಂಟೋನ್ಮೆಂಟಿಂದ ಬಸ್ ಸ್ಟ್ಯಾಂಡ್ಗೆ. ನಾನು ಬಂದಿದ್ದೀನಿ ಬಳ್ಳಾರಿ ಕಂಟೋನ್ಮೆಂಟಿಂದ ಬಳ್ಳಾರಿ ಬಸ್ ಸ್ಟ್ಯಾಂಡ್ಗೆ. ಟೋಟಲ್ 80 ರುಪೀಸ್ ಏನೋ ತೊಗೊಂಡ್ರು. ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ 2-3 ಕಿಲೋಮೀಟರ್ಸ್ ಏನೋ ಆಗ್ತಾಯಿದೆ. ನನಗೆ ಬಸ್ ಇರೋದು ನೈಟ್ 8 ಗಂಟೆಗೆ ಇಲ್ಲಿಂದ. ಈಗ ನಾನು ನಿಮಗೆ ಮೈಸೂರಲ್ಲಿ ನಾನು ಟ್ರೈನ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳಿದ್ದೆ, ಈ ಟ್ರೈನು ಪರ್ಮನೆಂಟ್ ಆದಮೇಲೆ ರೂಟ್ ಚೇಂಜ್ ಆಗುತ್ತೆ ಅಂತ. ಅದೇನಕ್ಕೆ ಚೇಂಜ್ ಆಗುತ್ತೆ, ಅದು ಯಾವ ಕಾರಣಕ್ಕೆ ಚೇಂಜ್ ಮಾಡ್ತಾರೋ ಅದು ನಮ್ಮ ಸೂರ್ಯನ ಹೇಳ್ತಾರೆ. ಮತ್ತು ಟ್ರೈನ್ ಡಬಲಿಂಗ್ ಏನಾಗಿತ್ತಲ್ಲ ಅದ್ರದ್ದು ಫುಲ್ ಇನ್ಫಾರ್ಮೇಷನ್ ಈಗ ಸೂರ್ಯನ ಕೊಡ್ತಾರೆ. ಈಗ ಎಷ್ಟು ಇವ 11 ಹಿಂಗೆ ಹೇಳಿ ನಾನು 1 ವರ್ಷ ಆಯಿತು ಬನ್ನಿ ಅಣ್ಣ ಜರ್ನಿ ಮಾಡಿ ಅಂತ. ಈಗ ಬರ್ತೀನಿ ಅಂತ ವಿಶ್ವಮಾನವದಲ್ಲಿ ಬರ್ತೀನಿ ಅಂತ ಅದು ಯಾವುದೋ ಚಿಕ್ಕಜಾಜು ಗುಂತಕಲ್ ಪ್ಯಾಸೆಂಜರ್ ಹತ್ಕೊಂಡು 2.5 ಗಂಟೆ ಡಿಲೇ ಮಾಡ್ಕೊಂಡು ಅದರಲ್ಲಂತೂ ಬರಲಿಲ್ಲ. ಮತ್ತು ಇನ್ನೊಂದು ಯಾವುದೋ ಒಂದು ಟ್ರೈನ್ ಜರ್ನಿ ಹೇಳಿದ್ರು ಅದ್ರಲ್ಲಿ ಬರ್ತೀನಿ ಅಂತ, ಅದರಲ್ಲೂ ಬಂದಿಲ್ಲ. ಇವಾಗ ಫೈನಲಿ ಸಿಗಾಕೊಂಡಿದ್ದಾರೆ ಕೈಗೆ. ಅದು ಅವ್ರ ರೂಟಲ್ಲಿ ಅವ್ರು ಸಿಗಾಕೊಂಡಲ್ಲೇ ಇರ್ತಾರೆ. ಅದಕ್ಕೆ ಅಂತ ಈಗ ಫುಲ್ಲು ಬೇರೆ ಅವ್ರ ಫೇವ್ರೇಟ್ ಟ್ರೈನು ಮೈಸೂರು ಮದರ್ ಎಕ್ಸ್ಪ್ರೆಸ್. ಆ ಟ್ರೈನು 1.5 ವರ್ಷದಿಂದ ಓಡಾಡ್ತಾಯಿದೆ ಗುರು ಚಿತ್ರದುರ್ಗದಲ್ಲಿ. ಈಗ ಪರ್ಮನೆಂಟ್ ಆದಮೇಲೆ ಆ ಟ್ರೈನ್ನ ರೀರೂಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ರೂಟು ಅಂತ ಅನ್ನೊಂದು ಕೈಲಿ ಹೇಳ್ಸೋಣ. ಅವನ್ನ ಫುಲ್ಲು ಟ್ವಿಟ್ಟರಲ್ಲಿ ಟ್ವೀಟ್ ಮಾಡಿ ಪೋಸ್ಟ್ ಎಲ್ಲ ಮಾಡಿ MP ಅವ್ರಿಗೆಲ್ಲ ಮೆಸೇಜು ಎಲ್ಲ ಮಾಡಿದ್ರು ಏನು ತಲೆ ಕೆಡಿಸ್ಕೊಂಡಲೆ ಆ ಟ್ರೈನ್ ಇದು ಮಾಡ್ತಾಯಿದ್ದಾರೆ. ಅದ್ರದ್ದು ಫುಲ್ ಡೀಟೇಲ್ಸ್ ಅವ್ರು ಹೇಳ್ತಾರೆ. ಟರ್ನ್ ಬ್ಯಾಕ್ ಟು ಸೂರ್ಯನ. ಈಗ ಸೂರ್ಯನ ಮಾತಾಡ್ತವ್ರು ಫೇಸ್ ತೋರ್ಸೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ಈಗ ಬಸ್ ಸ್ಟ್ಯಾಂಡ್ ಕಡೆ ಮಕ್ಕ ಮಾಡಿದ್ದೀನಿ. ನೋಡ್ಬೋದು KSRTC ಬಳ್ಳಾರಿ ಬಸ್ ಸ್ಟ್ಯಾಂಡ್. ಅಣ್ಣ ಹೇಳಿ ಈಗ ಅಣ್ಣ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಂಜಿತ್ ಆ್ಯಂಡ್ ಟ್ರೈನ್ಸ್. ನಾನು ನಿಮ್ಮ GSJ ಕನ್ನಡ ಮಾತಾಡ್ತಿರೋದು. ಇದು ಹೇಳಕ್ಕೆ 1 ವರ್ಷ ತಗೊಂಡ್ರು ಬರೋಕ್ಕೆ. ಎಲ್ಲಿ 1 ವರ್ಷದಿಂದ ಎಲ್ಲೋಗಿದ್ರೆ? 1 ವರ್ಷದಿಂದ ಸ್ವಲ್ಪ ಪರ್ಸನಲ್ ಕೆಲಸಗಳು ಇರ್ತಾವಲ್ಲ. ಬರೀ ಪರ್ಸನಲ್ ಯಾವುದೇನು ಟ್ರೈನ್ ಹೇಳಂಗಿಲ್ಲ. ಟ್ರೈನ್ ಜರ್ನಿ ಮಾಡೋಣ ಬನ್ನಿ ಅಂದ್ರೆ ಇಲ್ಲ ನಂಗೆ ಆ ಕೆಲಸ ಇದೆ, ಈ ಟ್ರೈನಲ್ಲಿ ಇದ್ದೀನಿ. ಈಗ ಏನಾಗಿದೆ ಅಂದರೆ ವೀಕೆಂಡ್ ಟ್ರಾವೆಲರು ರಂಜಿತ್, ನಾವು ವೀಕ್ ಡೇ ಟ್ರಾವೆಲರು. ಸೊ ನಮ್ಮ ಟೈಮಿಗೆ ಅವ್ನು ಅಡ್ಜಸ್ಟ್ ಆಗ್ತಿಲ್ಲ, ಅವ್ನ ಟೈಮಿಗೆ ನಾನು ಅಡ್ಜಸ್ಟ್ ಆಗ್ತಿಲ್ಲ. ಯಾಕಂದರೆ ವೀಕೆಂಡು ನನಗೆ ಮನೆಯಲ್ಲಿ ಕೆಲಸಗಳಿರ್ತವೆ, ನಮ್ಮದು ತೋಟದಲ್ಲಿ ಕೆಲಸಗಳಿರ್ತವೆ, ಸೊ ಪರ್ಸನಲ್ ಕೆಲಸಗಳಿರ್ತವೆ. ಸೊ ಅವೆಲ್ಲ ಬಿಟ್ಟು ವೀಕೆಂಡಲ್ಲಿ ನಾನು ಬರೋಕ್ಕಾಗಲ್ಲ. ಇವನಿಗೆ ವೀಕ್ ಡೇಸಲ್ಲಿ ಡ್ಯೂಟಿ ಇರುತ್ತೆ, ಇವನು ಬರೋಕ್ಕಾಗಲ್ಲ. ಪ್ರಾಬ್ಲಮ್ ಇರೋದು ಇಲ್ಲೇನೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅವತ್ತೇನಕ್ಕೆ ಡಿಲೇ ಮಾಡಿದ್ರೆ ಕುಂತಕಲ್ ಪ್ಯಾಸೆಂಜರ್ ಲೇಟ್ ಅಂತ ಗೊತ್ತಿದ್ರೆ ಏನಕ್ಕೆ ಬಂದಿಲ್ಲ ಕೇಳ್ಬೇಕು. ಬರ್ತೀನಿ ಅಂತ ಹೇಳ್ಬಿಟ್ಟೆ. ಅವತ್ತು ಟ್ರೈನ್ ಇದ್ದಿದ್ದೆ ಲೇಟು ಆಯಿತಾ.
ನೀನು ಅದನ್ನ ನನ್ನನ್ನು ಕ್ವಶನ್ ಮಾಡಿದ್ರೆ ನಾನೇನು ಇಲ್ಲ ಟ್ರೈನ್ ಮ್ಯಾನೇಜರಾ ಇಲ್ಲ ಸ್ಟೇಷನ್ ಮ್ಯಾನೇಜರಾ ಸಿಗ್ನಲ್ ಕೊಡೋಕೆ ನಾನೇನಿದೆ. ಸಿಗ್ನಲ್ ಇಶ್ಯೂಸ್ ಇರುತ್ತೆ, ಕ್ರಾಸಿಂಗ್ಸ್ ಇರುತ್ತೆ. ಸುಮಾರು 2 hours 40 minutes ಲೇಟ್ ಆಗಿದೆ ಟ್ರೈನು. ನಾನೇನು ಮಾಡಲಿ ಅದಕ್ಕೆ? ಚಿಕ್ಕಜಾಜೂರಿಗೆ ಬರ್ಬೇಕಂದ್ರೆ ನಾನು ಚಿತ್ರದುರ್ಗಕ್ಕೆ ಬಂದು ಅಲ್ಲೊಂದು ಬಸ್ ಚೇಂಜ್ ಮಾಡಿ ಅಲ್ಲಿಂದ ಮತ್ತೆ ಚಿಕ್ಕಜಾಜೂರಿಗೆ ಬರ್ಬೇಕು ನಾನು. ಇನ್ನೊಂದು ಚಿಕ್ಕಜಾಜೂರಿಗೆ ಚಿಕ್ಕಜಾಜೂರಿಗೆ ಕನ್ವೀನಿಯೆಂಟ್ ಆಗಿ ಬಸ್ಸಸ್ ಇಲ್ಲ ಚಿತ್ರದುರ್ಗದಿಂದ. ಪರ್ ಅವರ್ಗೆ ಒಂದು ಇಲ್ಲ 2 hours ಒಂದು ಅಷ್ಟೇ ಇರೋದು. ಸೊ ಆದ ಕಾರಣದಿಂದ ಬರ್ಲಿಕ್ಕೆ ಆಗಲಿಲ್ಲ. ಆಯ್ತು, ಇವಾಗ ಒಂದು ಮಾತು ಕೇಳ್ತೀನಿ. ವಿಜಯಪುರ ಮಂಗಳೂರು LHP ರನ್ ಮಾಡಕ್ ಬರ್ತೀರಾ ನೆಕ್ಸ್ಟ್ ವೀಕು? ನೀನು ವೀಕೆಂಡಲ್ಲಿ ಕರೆದ್ರೆ ನಾನು ಬರಲ್ಲ. ನಂದು ಕ್ಯಾಮ್ರಾ ಆನ್ ಇದ್ದಾಗ ಒಂದೇ ಮಾತು, ಕ್ಯಾಮ್ರಾ ಆಫ್ ಇದ್ದಾಗ ಒಂದೇ ಮಾತು. ವೀಕೆಂಡಲ್ಲಿ ಕರೆದ್ರೆ ನಾನು ಬರಲ್ಲ. ಇವನು ಹೆಂಗೆ ಗೊತ್ತಾ, ಸ್ಯಾಟರ್ಡೆ ಸಂಡೇ ಕರೀತಾನೆ ಗುರು. ಸ್ಯಾಟರ್ಡೆ ಸಂಡೇ ಹೆವಿ ಪ್ಯಾಕ್ ಇರುತ್ತೆ ಟ್ರೈನ್ಸ್, ಹೆವಿ ಪ್ಯಾಕ್. ಇವನಿಗೆ 26 years, ನನಗೆ 34 years. ಹೌ ಇಟ್ ಮ್ಯಾನೇಜಬಲ್? 34 ಎಲ್ಲಿ 26 ಎಲ್ಲಿ? ನೀವು ಅರ್ಥ ಮಾಡ್ಕೊಬೇಕು ಅದನ್ನು. ನಾವು ವೀಕೆಂಡ್ ನಮಗೇನಂದರೆ ಟಿಕೆಟ್ ಸಿಗ್ತಾ, ಸ್ಲೀಪರಲ್ಲಿ ಸಿಗ್ತಾ ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ಜನರಲಲ್ಲಿ ನಮ್ಮಿಂದ ಸಾಧ್ಯ ಇಲ್ಲ. ಯಾಕಂದರೆ ಇನ್ನೊಂದೇನಂದರೆ ನಾವು ಒಂದು ಸ್ವಲ್ಪ ಟ್ರಿಗರ್ ಜಾಸ್ತಿ ಆಗಿಬಿಡ್ತೀವಿ. ಈಗ ಯಾರಾದರೂ ಬಂದು ಸೀಟ್ ವಿಷಯದಲ್ಲೇ ಒಂದು ಸ್ವಲ್ಪ ಟ್ರಿಕ್ ಜಾಸ್ತಿ ಆಗಿಬಿಡ್ತೀವಿ. ಯಾಕಂದ್ರೆ ನಾವು ಹಿಡ್ಕೊಂಡು ಕೂತ್ಕೊಂಡಿರ್ತೀವಿ, ಬಂದು ಬಿಟ್ಕೊಡ್ರಿ ಅಂತಾರೆ. ಸೊ ಅವೆಲ್ಲ ನನಗೆ ಸುಮ್ಮನೆ ಜಗಳ ಮಾಡೋದು, ಅವೆಲ್ಲ ಟ್ರಿಕ್ ಆಗೋದು ನನಗೆ ಇಷ್ಟ ಇಲ್ಲ. ಅದಕ್ಕಂತಲೇ ನಾನು ವೀಕೆಂಡು ಅವಾಯ್ಡ್ ಮಾಡ್ತೀನಿ ಟ್ರಾವೆಲ್ ಮಾಡೋಕ್ಕೆ. ಆ್ಯಕ್ಚುಲಿ ನಾನು ಬರೀ ಈ ಕಡೆ ಕರ್ನಾಟಕದೊಳಗಡೆ ಮಾತ್ರ ನಾನು ಜನರಲ್ ಟ್ರಾವೆಲ್ ಮಾಡ್ತಾರೆ ಅಷ್ಟೇ. ನಾನು ಆ್ಯಕ್ಚುಲಿ ಸ್ಲೀಪರಲ್ಲೇ ನಾನು ಟ್ರಾವೆಲ್ ಮಾಡಿ ಇಲ್ಲ. ಈಗ ಬುಕ್ ಮಾಡ್ಕೊಂಡಿದ್ದ ನನಗೆ ತೋರಿಸ್ದ. ನೆಕ್ಸ್ಟು ಬರ್ತಾವ ಊರು ರಾಮೇಶ್ವರಂ, ಮಂಗಳೂರು ರಾಮೇಶ್ವರಂ ಬುಕ್ ಮಾಡವನೆ. ನನಗೆ ಹೇಳಲಿಲ್ಲ ಕಳ್ಳ ಇವನು, ನನಗೆ ಹೇಳಲಿಲ್ಲ. ಬೆಂಗಳೂರು ರಾಮೇಶ್ವರಂ ಮಂಗಳೂರು ರಾಮೇಶ್ವರಂ ಬುಕ್ ಮಾಡಿದ್ದಾನೆ. ಮತ್ತು ಮಂಗಳೂರು ಡೆಲ್ಲಿ ಕೇರಳ ರಾಜಧಾನಿ ಬುಕ್ ಮಾಡಿದ್ದಾನೆ. ಈಗ ತೋರಿಸಿದ್ದಾನೆ ನನಗೆ ನೋಡಿ ಅಲ್ಲೇ ಹೆಂಗೆ. ಮತ್ತು ಯಾವುದೋ ನೇತ್ರಾವತಿ ಎಕ್ಸ್ಪ್ರೆಸ್ ಇನ್ನೊಂದು ಸರಿ ಬುಕ್ ಮಾಡಿದ್ದಾನೆ ಅವನು, ನೇತ್ರಾವತಿ ಎಕ್ಸ್ಪ್ರೆಸ್ನ. ನಾನು ಅವತ್ತು ಹೇಳ್ತೀನಿ ಬರಲ್ಲ ಅಂತ. ನೀನು ಆಲ್ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ ಅದನ್ನು. ನೋಡಿ ಈಗ ನಾನು ಮಂತ್ರಾಲಯಕ್ಕೆ ಕರೆದ್ರೆ ಬರಲ್ಲ ಅಂತಾನೆ, ಹೈದ್ರಾಬಾದಿಗೆ ಕರೆದ್ರೆ ಬರಲ್ಲ ಅಂತಾನೆ, ಟ್ರಿಪ್ತಿಗೆ ಬರ ಅಂದರೆ ಬರಲ್ಲ ಅಂತಾನೆ, ಪುದುಚೇರಿಗೆ ಹೋಗೋಣ ಬಾ ಅಂದರೆ ಅದಕ್ಕೂ ಬರಲ್ಲ ಅಂತಾನೆ. ಯಾವುದಿದು ಗೋವಾ, ಒಂದು ನಿಮಿಷ, ಗೋಗೋಣ ಬಾ. ನೀನು ಬೀದರ್ಗೆ ಕರೆದೆ ನಾನು ಬಂದೆ, ನೀನು ಮುಂಬೈಗೆ ಕರೆದೆ ನಾನು ಬಂದೆ ಅಷ್ಟೇ. ಅಲ್ಲಿಗೆ ಮುಗೀತಲ್ಲ. ಇವಾಗ ನಾನು ಮುಂಬೈಗೆ ಬರಲ್ಲ ಗುರು. ಅವಾಗ ಹೋಗಿರೋದಕ್ಕೆ ಅನ್ಭೋಗಿಸಿದ್ದೀನಿ ಒಂದೊಂದು ತಿಂಗಳು ಗಟ್ಟಲೆ, ಮತ್ತೆ ಅನ್ಭೋಗ್ಸಕ್ಕೆ ಆಗಲ್ಲ ನನ್ನ ಕೈಯಲ್ಲಿ. ನಿಜ ಹೇಳ್ತೀನಿ, ಅದು ನಮ್ಮ ಲೈಫಲ್ಲಿ ವರಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಉದ್ಯಾನ ಎಕ್ಸ್ಪ್ರೆಸ್ ವರಷ್ಟು. ಮತ್ತೆ ಯಾವ್ದು ಹೈದ್ರಾಬಾದು LTT ವಿಶಾಖಪಟ್ಟಣಂ ಏನೋ ಬಂದಿದ್ದು ನಾವು ಕಲಬುರಗಿಯಿಂದ ಹತ್ತಿದ್ದು. ಕನ್ಯಾಕುಮಾರಿ ವಿಶಾಖಪಟ್ಟಣಂ ನಾವು ಪುಣೆಯಲ್ಲಿ ಬಂದಿದ್ದ. ಪುಣೆಯಿಂದ ಹುಸೇನ್ ಸಾಗರ್ ಎಕ್ಸ್ಪ್ರೆಸ್, ಪುಣೆಯಿಂದ ಹುಸೇನ್ ಸಾಗರ್. ವರಷ್ಟು ಎಕ್ಸ್ಪೀರಿಯನ್ಸ್. ಫುಲ್ ಹೆಲ್ತ್ ಅಪ್ಸೆಟ್ ಆಗಿ ಹೋಗಿತ್ತು ನಮ್ಗೆ. ನಾನಂತೂ ಸುಮಾರು 1-1.5 ತಿಂಗಳು ರಿಕವರಿ ಆಗಿದ್ದೀನಿ. ಇವನು ಹತ್ತತ್ರ 1 ತಿಂಗಳು ರಿಕವರಿ ಆಗಿದ್ದಾನೆ. ನನ್ನ ಜೊತೆ ನನ್ನ ಅಳಿಯ ಬಂದಿದ್ದ, ಅವ್ನು 3 ತಿಂಗಳು ರಿಕವರಿ ಆಗಿದ್ದಾನೆ. ಸೊ ಅಷ್ಟು ವರಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆ. ಅದು ಏನಂದ್ರೆ ನಾವು ಬರೀ ಬೀದರ್ಗೆ ಹೋಗಿ, ಬೀದರಿಂದ ಕಲಬುರ್ಗಿಗೆ ಬಂದು, ಕಲಬುರ್ಗಿಯಿಂದ ಮೀರಜ್ ಅಂದ್ರೆ ಕೊಲ್ಹಾಪುರ ಗಾಡಿಯಲ್ಲಿ ಮೀರಜ್ಗೆ ಬಂದ್ಬಿಟ್ಟು, ಅಲ್ಲಿಂದ ರಾಣಿ ಚೆನ್ನಮ್ಮದಲ್ಲಿ ವಾಪಸ್ ಬೆಂಗಳೂರಿಗೆ ಬರ್ಬೇಕಂತ ಇದು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು. ಬೀದರ್ಗೆ ಹೋದ್ವಿ. ಬೀದರ್ಗೆ ಹೋಗಿದ ತಕ್ಷಣ ಇವನು ಸುಮ್ಮನಿಲ್ಲಾರ್ದಿರ ಮುಂಬೈ ಅಂದ. ನಮ್ಮ ಅಳಿಯ ಮಮ್ಮ ಓಡಾಡಿ ಅಂದ. ಆಗಿದ್ದ ಅಲ್ಲಿ ನಡ್ರಪ್ಪ ಇಬ್ಬರು ಓಟು ಆ ಕಡೆ ಇದೆ ಅಂತ ನಾನು ಹೊಲ್ಟೆ. ಹೋಗ್ಬೇಕಾದ್ರೆ ಏನು ಅನಿಸ್ಲಿಲ್ಲ. ಪುಣೆಯಿಂದ ಹೋದ್ವಲ್ಲ, ನಿದ್ದೆ ಇಲ್ಲ ಗುರು, ನಿದ್ದೆ ಅಂತೂ ಇಲ್ಲ. ಮತ್ತು ಅಲ್ಲಿ ಹೋದ್ವಿ. ಮತ್ತೆ ರಿಟರ್ನ್ ಹೋಗಿದ್ದು 1 ಅವರಲ್ಲೇ ಮತ್ತೆ ಉದ್ಯಾನ ಎಕ್ಸ್ಪ್ರೆಸ್ ಅಲ್ಲಿ ರಿಟರ್ನ್ 1 ಅವರ್ ಅಲ್ಲ, 4:30-5 ಗಂಟೆಗೆ ಹೋದ್ವಿ. 5:30 ಹೋಗಿದ್ದು. 7:30ಗೆ ಟ್ರೈನ್. 8:20ಕ್ಕೆ ಉದ್ಯಾನ ಎಕ್ಸ್ಪ್ರೆಸ್. 2.5 hours ಮ್ಯಾಕ್ಸಿಮಮ್. ಅದೇ 2 hours. ಮತ್ತೆ ಅಲ್ಲಿಂದ ಪುಣ್ಯಾತ್ಮ ಏನ್ ಮಾಡ್ದ ಗೊತ್ತಾ, CSMTಗೆ ಹೋದ್ವಲ್ಲ ಅಣ್ಣ, ಹತ್ರನೇ ಇರೋದು ಬಾ ಅಣ್ಣ ಅಂತ ಹೇಳ್ಬಿಟ್ಟು ಗೇಟ್ ವೇ ಆಫ್ ಇಂಡಿಯಾನ 3 ಕಿಲೋಮೀಟರ್ ನಡೆಸಿದ್ದಾನೆ. ನೋಡಿ ನಗದ್ ನೋಡಿ ಗೂಗಲ್ ಮ್ಯಾಪಲ್ಲಿ ಅವ್ನು ಹಾಕೊಂಡಿದ್ದಾನೆ. ನಾನು ನೋಡ್ತಾನೆ ಇದ್ದೀನಿ, 3 ಕಿಲೋಮೀಟರ್ ತೋರಿಸ್ತಿದೆ. ಇಲ್ಲ ಅಣ್ಣ ನನಗೆ ಗೊತ್ತು ಬಾ, ಅಡ್ಡದಾರಿಯಲ್ಲಿ ಐತೆ, ಕರ್ಕೊಂಡು ಹೋಗ್ತೀನಿ ಅಂತೇಳಿ 3.5 ಕಿಲೋಮೀಟ್ರ್ ನಿದ್ದೆ ಇಲ್ದಿರ ರಾತ್ರಿ ನಡೆಸಿದಂಗೆ ಗುರು ಆವತ್ತು. ಮತ್ತೆ ಬರ್ಬೇಕಾದ್ರೆ ಹೆಂಗೋ ಬಸ್ ಸಿಕ್ತು, ಬಂದ್ವಿ CSMTಗೆ. ಮತ್ತು ಅಲ್ಲಿಂದ ಅದೇ ಟ್ರೈನಲ್ಲಿ ಬೆಂಗಳೂರಿಗೆ ಬರೋಣ ಅಂತ ಬಂದು ಉದ್ಯಾನದಲ್ಲಿ, ಬಟ್ ಆಗಲಿಲ್ಲ. ಟಿಕೆಟ್ ಟ್ರೈ ಮಾಡಿದ್ವಿ, ತತ್ಕಾಲಲ್ಲೂ ಟ್ರೈ ಮಾಡಿದ್ವಿ, ಟಿಕೆಟ್ ಸಿಗಲಿ. ಅದಕ್ಕೆ ನಾನು ಸೋಲಾಪುರ ಬುಕ್ ಮಾಡಿಕೊಂಡು ಇದು ಮಾಡಿದೆ. ಅದು ನಾನು ಜನರಲಲ್ಲಿ ಬಂದ್ವಿ, ನೋಡಿದಿರಲ್ಲ ನಮ್ಮದು ವೀಡಿಯೋ. ನಾವು ಅಟ್ಲೀಸ್ಟ್ ಬೆಂಗಳೂರವರೆಗೂ ಬರ್ಬೇಕಂತಿದ್ದಿದ್ದು ಅದರಲ್ಲಿ. ಬಟ್ ಸೋಲಾಪುರಕ್ಕೆ ಬರೋಷ್ಟೊತ್ತಿಗೆ ನಮ್ಮ ಪ್ರಾಣ ಪಕ್ಷಿ ಆರೋಗುತ್ತೆ ಅನ್ಸ್ಬಿಡ್ತು. ಅದಕ್ಕೆ ಸೋಲಾಪುರದಾಗ ಇಳಿದ್ಬಿಟ್ವಿ. ಮತ್ತೆ ಸೋಲಾಪುರ ಹಾಸನದಲ್ಲಿ ಮತ್ತೆ ಬಂದ್ವಿ. ಅದು ಪರವಾಗಿಲ್ಲ, ಇಲ್ಲಿ ವಾಡಿಗೆ ಬರೋವರೆಗೂ ಪರವಾಗಿಲ್ಲ ಅನಿಸ್ತು. ವಾಡಿಯಿಂದ ಆಯ್ತು
ಉಸಿರಾಡಕ್ ಜಾಗ ಇಲ್ದಿರಂಗಾಯ್ತು. ನಾನಂತೂ ಗುಂತ್ಕಲ್ಲಾಗ ಇಳಿದ್ಬಿಟ್ಟು ಇವನು ಬೆಂಗಳೂರಾಗ ಹೋದ. ನಾನು ಬೆಂಗಳೂರು ಅಂದ್ರೆ ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಅನಂತಪುರವರೆಗೂ ನಾನು ಹಂಗೆ ಟ್ರೈ ಮಾಡ್ಕೊಂಡು ಮುಂದೆ, ಆಮೇಲೆ ನಂಗೆ ಕೆಲ ಆಗಲಿಲ್ಲ ಅಂತ ಆಮೇಲೆ ಟಿ ಟಿಗೆ ಹೋಗಿ ಎಕ್ಸ್ಟ್ರಾ ಒಂದು ಫೈನ್ ಕೊಟ್ಟು ಆಮೇಲೆ ನಂಗೊಂದು ಸೀಟ್ ತೊಗೊಂಡೆ. ನಂಗೆ ಆಮೇಲೆ ನೆನಪಾಯ್ತು, ಸುಮ್ಮನೆ ಇದು ಕಲಬುರಗಿ ಇಲ್ಲ ಸೋಲಾಪುರಲ್ಲೇ ಮಾಡಿದ್ರೆ ಚೆನ್ನಾಗಿರೋದು ಅಂತ. ನಾನು ನಾರ್ಮಲ್ ಆಗಿರುತ್ತೆ ಅನ್ಕೊಂಡೆ. ಆಮೇಲೆ ರಾಯಚೂರು ಮಂತ್ರಾಲಯದಲ್ಲಿ ಫುಲ್ ಪ್ಯಾಕ್ ಆಗುತ್ತೆ. ವಾಡಿಯಿಂದಾನೇ ಪ್ಯಾಕ್ ಆಯ್ತು. ವಾಡಿಯಿಂದ ಫುಲ್ ಪ್ಯಾಕ್ ಗುರು. ಉಸಿರಾಡಕ್ ಜಾಗ ಇಲ್ದಿರ್ಲಿಲ್ಲ. ಹತ್ಕಂದ್ರು ಏನ್ ಹೇಳಕ್ಕಾಗಲ್ಲ. ಲೇಡೀಸ್ಗೆ ಏನ್ ಹೇಳೋಣ, ಜೆಂಟ್ಸ್ ಆದ್ರೆ ಏನಾದ್ರು ಒಂದು ಹೇಳ್ಬೋದು, ಲೇಡೀಸ್ಗೆ ಏನ್ ಹೇಳಕ್ಕಾಗುತ್ತೆ, ಅದು ಪ್ರಾಬ್ಲಮ್. ನಾನೇನ್ ಮಾಡಿದೆ, ನಮ್ಮ ಹುಡುಗನ ಕರ್ಕೊಂಡು ನಾನು ಗುಂತ್ಕಲ್ಲಾಗ ಇಳಿದ್ಬಿಟ್ಟು ಇವ್ನಿಗೆ ಹೇಳ್ಬಿಟ್ಟಪ್ಪ ನಾನು ಇಲ್ಲೇ ಇಳ್ದು ಹಿಂಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ವಿಷಯಕ್ಕೆ ಬರೋಣ. ಈಗ ಮೈಸೂರು ಮದರ್ ಎಕ್ಸ್ಪ್ರೆಸ್ ಅಜ್ಮೀರ್ ಎಕ್ಸ್ಪ್ರೆಸ್ ಏನಿದೆಯಲ್ಲ ಪರ್ಮನೆಂಟ್ ಆದಮೇಲೆ ರೂಟ ಚೇಂಜ್ ಮಾಡ್ತೀನಿ ಅಂದಿದ್ರೆ ವಯ ಚಿತ್ರದುರ್ಗ ಇಲ್ಲ ವಯ ದಾವಣಗೆರೆ ಕೊಟ್ಟೂರ್ ಮೇಲೆ ಹೊಸಪೇಟೆ ಬೈಪಾಸ್ ಮಾಡಿ ಗದಗಿ ಕಳಿಸ್ತೀನಿ ಅಂತ ಹೇಳ್ತಾ ಇದಾರೆ. ಅದು ಬೈಪಾಸ್ ಅಂತ ತೋರಿಸಿದ್ರೆ ಬಟ್ ಹೊಸಪೇಟೆ ಒಳಗೆ ಹೋಗುತ್ತೆ. ಹೊಸಪೇಟೆಗೆ ಹೋದ್ರೆ ರೂಟ್ ಅಂದ್ರೆ ಲೋಕಲ್ ರಿವರ್ಸಲ್ ಆಗುತ್ತಲ್ಲ, ಆದ್ರೂ ಅಲ್ಲ ಲೋಕಲ್ ರಿವರ್ಸಲ್ ಮಾಡಿ ಟೈಮ್ ವೇಸ್ಟ್. ಇನ್ನು ಈಗ ಏನ್ ಗೊತ್ತಾ, ನಾನೀಗ ತಿಳಿದ ಪಟ್ಟಿದ ಮಾಹಿತಿ ಪ್ರಕಾರ ದಾವಣಗೆರೆಗೆ ಎಲೆಕ್ಷನ್ ಇತ್ತು, ದಾವಣಗೆರೆ ಸೌತ್ ಅಲ್ಲಿ. ಓಕೆ. ಸೊ ಅದ್ರ ದೃಷ್ಟಿಯಿಂದ ರೀರೂಟ್ ಮಾಡಿದ್ರು ಅಂತ ಒಂದು ಮಾಹಿತಿ ಬಂತು. ಓಕೆ. ಸೊ ಅದರಿಂದ ನಾವು ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ. ಮತ್ತೆ ಅದು ಏನಾಯ್ತು, ಇನ್ನ ಕೆಲವ್ರು ಏನು ಹೇಳ್ತಿದ್ದಾರೆ, ಇಲ್ಲ ಅದು ಅಂದ್ರೆ ಈಗ ಆ ಕಡೆಯಿಂದಾನು ಇದು ಏನದು ಎಲೆಕ್ಟ್ರಿಫಿಕೇಶನ್ ಅದು ಜೋರಾಗಿ ಮಾಡ್ತಿದ್ದಾರೆ. ಇದು ಹೊಸಪೇಟೆ, ಹೊಸಂಕೇರಿ, ಮರಿಯಮ್ಮನಹಳ್ಳಿ ಆ ಕಡೆ ಎಲ್ಲ. ಸೊ ಅಲ್ಲಿ ಕೆಲವರು ಇನ್ಸ್ಟಾಗ್ರಾಮ್ ಇವ್ರು ಇರ್ತಾರಲ್ಲ, ಅವರೆಲ್ಲ ನೋಡ್ಬಿಟ್ಟು ನಮ್ಗೆ ಟ್ರೈನ್ ಸಿಗ್ತಿದೆ ಅಂತ ಅವರೆಲ್ಲ ಮಾತಾಡೋಕೆ ನಾನು ಒಂದು ಸ್ವಲ್ಪ ಮತ್ತೆ ವಿಚಾರಿಸಿದಾಗ ಅದು ಡೈವರ್ಟ್ ಆಗಿದೆ, ಹಂಗಿಂದಾನೆ ಹೋಗುತ್ತೆ ಅಂತ ಹೇಳಿದ್ರು. ಫಿಕ್ಸ್ ಆಗಿದೆ ಅಂತ ಹೇಳಿದ್ರು. ಮತ್ತೆ ನಾವು ನಮ್ಮ ಹುಡುಗರು, ನನಗೆ ಗೊತ್ತಿರೋರು, ನಾವೆಲ್ಲ ಸೇರ್ಕೊಂಡು ಟ್ವೀಟ್ಸ್ ಮಾಡಿ ಸ್ಟೇಷನ್ಗೆ ಹೋಗಿ, ಅಂದರೆ ರೈಲ್ವೆ ಸ್ಟೇಷನ್, ಪೊಲೀಸ್ ಸ್ಟೇಷನ್ಗಲ್ಲ, ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಬಾಕ್ಸಲ್ಲಿ ಕಂಪ್ಲೇಂಟ್ ಮಾಡಿ, ಮತ್ತು DRM ಟ್ಯಾಗ್ ಮಾಡಿ, SWR GM ಟ್ಯಾಗ್ ಮಾಡಿ, ಸೋಮಣ್ಣನ ಟ್ಯಾಗ್ ಮಾಡಿ, ನಮ್ಮ ಚಿತ್ರದುರ್ಗ MP ನಮ್ಮ ಗೋವಿಂದ್ ಕಾರಜೋಳ ಅವ್ರನ್ನ ಟ್ಯಾಗ್ ಮಾಡಿ, ಮತ್ತು ಬಳ್ಳಾರಿ ಜಂಕ್ಷನ್ ರೈಲ್ ಇನ್ಫೋ ಅಂತ ನೀವು ಫೇಸ್ಬುಕ್ಕಲ್ಲಿ ನೋಡಿರ್ತೀರ, ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಅವರು ಭರತ್ ರೆಡ್ಡಿ ಬಳ್ಳಾರಿ MLA, ನಾಗೇಂದ್ರಣ್ಣ ಅವ್ರ ಕಡೆಯಿಂದ, ನಾವು ನಮ್ಮ ಕಡೆ ನಮ್ಮ ಚಳ್ಳಕೆರೆ MLA ರಘುಮೂರ್ತಿ ಸಾಹೇಬರು, ಹಾಗೆ ಚಿತ್ರದುರ್ಗ ಪಪ್ಪಿ ಅಣ್ಣನ ಕಡೆಯಿಂದ ಅವ್ರ ಕಡೆಯಿಂದನೂ ನಾವು ಫೋನ್ ಮಾಡ್ಸೋಕ್ಕೆಲ್ಲ ಪ್ರಯತ್ನ ಮಾಡಿದ್ವಿ. ಅವರು ಫೋನ್ ಮಾಡಿದ್ರು, ಪಾಸಿಟಿವ್ ರೆಸ್ಪಾನ್ಸ್ ಬಂದಿತ್ತು. ಮತ್ತು ಸ್ಟೇಷನ್ಗೆ ನಾನು ರೈಲ್ವೆ ಸ್ಟೇಷನ್ಗೆ ಇನ್ನೊಂದು ಹೋಗಿ ಕೇಳಿದಾಗ, ಇಲ್ಲಪ್ಪ ಅದು ಇನ್ನೂ ಪೆಂಡಿಂಗಲ್ಲಿದೆ, ಅದು ಬಂದರೆ ನಮ್ಮ ರೂಟಲ್ಲೇ ಬರುತ್ತೆ, ಇಲ್ಲಾಂದರೆ ಇಲ್ಲ. ನಾನು ಏನು ಕೇಳ್ತೀನಿ ಅಂದರೆ 06281 1.5 ವರ್ಷದಿಂದ ನಮ್ಮ ರೂಟಲ್ಲಿ ಬರ್ತಿದೆ. ಚಿತ್ರದುರ್ಗ, ರಾಯದುರ್ಗ, ಬಳ್ಳಾರಿ, ಹೊಸಪೇಟೆ ಈ ರೂಟಲ್ಲಿ ಹೋಗ್ತಿದೆ. ಸೊ ಈಗ ಪರ್ಮನೆಂಟ್ ನಂಬರ್ 16281 ಆಗಿದೆ. 16281 ಆಪಲ್ ತೋರಿಸ್ತಿದೆ ಹತ್ರ ಅಂತ. ಇನ್ನು ಟ್ರೈನ್ ನಂಬರ್ ಬಂದಿಲ್ಲ. ಇಷ್ಟು ದಿವಸ ಸ್ಪೆಷಲ್ ಫೇರ್ ಅಂದರೆ ಮೈಸೂರಿಂದ ಚಿತ್ರದುರ್ಗಕ್ಕೆ ಸ್ಲೀಪರಲ್ಲಿ 400 ರೂಪಾಯಿ. ಈಗ ಪರ್ಮನೆಂಟ್ ಆಯ್ತಲ್ಲ, ನಂಬರ್ ಪರ್ಮನೆಂಟ್ ಸಿಕ್ತಲ್ಲ, ಈಗ 400 ರೂಪಾಯಲ್ಲಿ 220 ರೂಪಾಯಿ ಇರ್ಬೋದು ಅಷ್ಟೇ. ಈಗ ಜಾಸ್ತಿ ಅಂದರೆ ಈಗ ಪರ್ಮನೆಂಟ್ ಇನ್ನೂ ಆಗಿಲ್ಲ, ರನ್ ಆಗ್ತಿಲ್ಲ, ಈಗ ಸ್ಪೆಷಲಾಗಿ ರನ್ ಆಗ್ತಿರೋದು. ಬಟ್ ಮೇ 30ರವರೆಗೂ ಬುಕ್ಕಿಂಗ್ ತೋರಿಸ್ತಿದೆ ವಯ ಚಿತ್ರದುರ್ಗ. ಹೌದು. ಜೂನಿಂದ ವಯ ದಾವಣಗೆರೆನೂ ತೋರಿಸ್ತಿಲ್ಲ, ವಯ ಚಿತ್ರದುರ್ಗನೂ ತೋರಿಸ್ತಿಲ್ಲ. ಬಟ್ ಮೈಸೂರಿಂದ ಅಜ್ಮೀರಿಗೆ ಟ್ರೈನ್ ಬುಕ್ ಆಗ್ತಿದೆ. ಹೌದು. ಅಜ್ಮೀರಿಗೆ ಮಾತ್ರ ಡೈರೆಕ್ಟಾಗಿ ಬುಕ್ ಆಗ್ತಿದೆ. ಅದು ವಯ ನೀನು ದುರ್ಗ ಮಾಡ್ತೀಯಾ, ಬಳ್ಳಾರಿ ಮಾಡ್ತೀಯಾ, ಹೊಸಪೇಟೆ ಮಾಡ್ತೀಯಾ ಅಂದರೂ ತೋರಿಸ್ತಿಲ್ಲ. ದಾವಣಗೆರೆ ಮಾಡ್ತೀಯಾ, ಕೊಟ್ಟೂರು ಮಾಡ್ತೀಯಾ, ಹೊಸಪೇಟೆ ಮಾಡ್ತೀಯಾ ಅಂದರೂ ತೋರಿಸ್ತಿಲ್ಲ. ಕೊಪ್ಪಳದಿಂದ ತೋರಿಸ್ತಿದೆ, ಮತ್ತೆ ಕೊಪ್ಪಳದಿಂದ ಆ ಕಡೆ ಮುಂದಕ್ಕೆ ತೋರಿಸ್ತಿದೆ ಬುಕ್ಕಿಂಗ್. ಅದೇ ಜೂನ್ 1 ಇಂದ, ಅಂದರೆ ಜೂನಲ್ಲಿ ಆ ಶನಿವಾರ ಬರುತ್ತಾ ಆವಾಗಿಂದ. ಓಕೆ. ಸೊ ಇದು ಪ್ರಾಬ್ಲಮ್ಮು. ಮತ್ತು ನಾವು ಇನ್ನೊಂದ್ಸರಿ ಹೋಗಿ ಕೇಳಿದಾಗ ಅದು ಪೆಂಡಿಂಗ್ ಇದೆಯಪ್ಪ ಅಂದರು. ನಾವು ಎಲ್ಲ ಥರ ಪ್ರಯತ್ನ ಮಾಡಿದ್ದೀವಿ. ನಾವು SWR ಅವ್ರಿಗೆ, ಮೈಸೂರು ಡಿವಿಷನ್ DRMಗೆ ಹೇಳೋದು ಏನಂದರೆ, ನೀವು ಸ್ಪೆಷಲ್ ಟ್ರೈನಾಗಿ ಓಡಿಸ್ಬಿಟ್ಟು ಇಷ್ಟು ದಿವಸ ನಮ್ಮ ಇಲ್ಲಿಂದ ತುಂಬ ಜನ ಅಜ್ಮೀರ್ಗೆ ಹೋಗಿದ್ದಾರೆ, ನಾನೇ ನೋಡಿದ್ದೀನಿ. ಮುಂಬೈಗೆ ಹೋಗಿದ್ದಾರೆ, ಮುಂಬೈ ಅಂದರೆ ಕಲ್ಯಾಣ, ಮತ್ತು ಸೂರತ್ಗೆ ಹೋಗಿದ್ದಾರೆ. ಇಲ್ಲ, ನಾನು ಇವತ್ತು ನೋಡಿದ್ನ, ಇವತ್ತು ನಾನು ರಿಸರ್ವೇಷನ್ ಚಾರ್ಜ್ ಚೆಕ್ ಮಾಡಿದಾಗ ಚಿತ್ರದುರ್ಗದಿಂದ ವಡೋದ್ರಾಗ ಬುಕ್ಕಿಂಗ್ ಇದೆ, ಮುಂಬೈ ಅಂದರೆ ವಸೈ ರೋಡಿಗೆ ಬುಕ್ ಇದೆ, ಪುಣೆಗೂ ಬುಕ್ಕಿಂಗ್, ಅಜ್ಮೀರ್ವರೆಗೂ ಬುಕ್ಕಿಂಗ್ ಇದೆ ಗುರು. ನಾನು ಇವತ್ತು ರಿಸರ್ವೇಷನ್ ಚಾರ್ಟ್ ನಾನು ಚೆಕ್ ಮಾಡಿದಾಗ. ಇನ್ನೊಂದೇನೆಂದರೆ, ನಮ್ಮ ರೂಟಲ್ಲಿ ತೀರಾ ಕಡಿಮೆ ಟ್ರೈನ್ಸ್ ಗುರು ಇರೋದೇ ಡೈಲಿ 2 ಟ್ರೈನ್ಸು. ಒಂದು ಹೊಸಪೇಟೆ ಪ್ಯಾಸೆಂಜರು, ಒಂದು ಸಿನ್ನೂರು ಎಕ್ಸ್ಪ್ರೆಸ್ಸು. ಅದು ಬಿಟ್ಟರೆ ಗುಂತ್ಕಲ್ಲು ಚಿಕ್ಕಜಾಜೂರು ಪ್ಯಾಸೆಂಜರು. ಅದು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಬಿಡಿ, ಯಾಕಂದರೆ ಅದು ಅಲ್ಲೇ ಲೋಕಲಾಗಿ ಅಡ್ಡಾಡೋ ಟ್ರೈನು. ಇದು ಹುಬ್ಳಿ ಚಿತ್ರದುರ್ಗ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಚಿಕ್ಕಜಾಜೂರಿಗೆ. ಮತ್ತು ಹರಿಹರ ಚಿತ್ರದುರ್ಗ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಶಿವಮೊಗ್ಗ ಚೆನ್ನೈ ಗಾಡಿ ಇತ್ತು ವಯ ಚಿತ್ರದುರ್ಗದ ಮೇಲೆ, ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಈಗ ಇರೋವೆಲ್ಲ ಈ ಥರ ಕ್ಯಾನ್ಸಲ್ ಮಾಡಿದ್ರೆ, ಈಗ ಇದೊಂದು ಟ್ರೈನ್ ಅಜ್ಮೀರ್ ಟ್ರೈನ್ ಇತ್ತಪ್ಪ, ಇದು ನಿಮಗೆ ಲಾಸ್ ಅಂತೂ ಆಗಿಲ್ಲ. ಈ ಟ್ರೈನಿಂದ ಸ್ಪೆಷಲ್ ಫೇರಲ್ಲಿ ದುಡ್ಡು ತಗೊಂಡಿದ್ದೀರಾ.
ಅಲ್ವಾ? ಈಗ ಪರ್ಮನೆಂಟ್ ಮಾಡಿದ್ಮೇಲೆ ಆ ರೂಟ್ ಮಾಡೋದು ಏನಕ್ಕೆ, ಏನು ಅವಶ್ಯಕತೆ ಇತ್ತು? ಅಲ್ಲ, ನೀವು ಈ ಟ್ರೈನ್ ನಿಮಗೆ ಡಿಮ್ಯಾಂಡ್ ಇರೋದಕ್ಕೆ ತಾನೇ ಇವರು ಸ್ಪೆಷಲಿಂದ ಪರ್ಮನೆಂಟ್ ಮಾಡ್ತಾರೆ. ಅದು ಡಿಮ್ಯಾಂಡ್ ಇರೋ ರೂಟಲ್ಲೇ ಇವರು ತೆಗಿತಾ ಇದಾರೆ ಅಂದರೆ ಏನು ಹೇಳ್ಬೇಕು? ಇಲ್ಲ, ಪೂರ್ತಿ ತೆಗೆದುಬಿಡಿ, ನಮ್ಗೆ ಯಾವ ಟ್ರೈನ್ಸು ಬೇಡ. ಯಾಕಂದ್ರೆ ಈಗ ಬೆಂಗಳೂರು ಹೋಗೋರು ಯಾವತ್ತೂ ಟ್ರೈನ್ಸಲ್ಲಿ ಅಡ್ಡಾಡಲ್ಲ. ಕಡಿಮೆ ಜನನೇ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕಿಂದ ಬೆಂಗಳೂರಿಗೆ ಹೋಗೋದು ಟ್ರೈನ್ಸಲ್ಲಿ, ಅಂದರೆ ಬಸ್ಸಲ್ಲಿ ಅಲ್ಲ ಟ್ರೈನಲ್ಲಿ ಹೋಗೋರು ಕಡಿಮೆ. ಕಡಿಮೆ. ಯಾಕಂದ್ರೆ ಬಸ್ಸಲ್ಲಿ ಹೋದ್ರೆ ಟ್ರೈನ್ಗಿಂತ ಬೇಗ ಹೋಗ್ತೀವಿ, 4 ಅವರಲ್ಲಿ ಹೋಗ್ಬಿಡ್ತೀವಿ. ಇನ್ನು ಬೇಗ ಈಸಿ ಆಗುತ್ತೆ. ಚಿತ್ರದುರ್ಗ, ಸಿರಾ, ತುಮಕೂರು, ಬೆಂಗಳೂರು ಎಲ್ಲಿಲ್ಲ, ಚಿತ್ರದುರ್ಗ ಬಿಟ್ಟು ಸೀದಾ ಬೆಂಗಳೂರೇ ನಾನ್ ಸ್ಟಾಪ್ ಗಾಡಿಗಳಿದಾವೆ. ಸೊ ಎಲ್ಲ ತೆಗೆದುಬಿಟ್ರಿ, ಯಾವ ಟ್ರೈನು ಬೇಡ ನಮಗೆ, ನಾವು ಬಸ್ಸಲ್ಲಿ ಅಡ್ಡಾಡ್ಕೊಂಡ್ಬಿಡ್ತೀವಿ. ಕೊಟ್ಟು ಮತ್ತೆ ಕಿತ್ಕೊಳೋದು ಏನಕ್ಕೆ ಮಾಡ್ತಿದ್ದೀರಾ? ಕೊಟ್ಟಿದ್ದೀರಾ, ಅದನ್ನ ಮತ್ತೇನಕ್ಕೆ ಕಿತ್ಕೊಂತಿದ್ದೀರಾ? ನಾನು ಇಷ್ಟೇ ಕೇಳೋದು ಪ್ರಶ್ನೆನ. ಕೊಟ್ಟಿದ್ದೀರಾ ತಾನೇ, ಪರ್ಮನೆಂಟಾಗಿ ಓಡಿಸಿ. ಇಲ್ಲ, ನೀವು ಒಂದು ದಿವಸ ನಮ್ಮ ಚಿತ್ರದುರ್ಗದ ಮೇಲೆ ಬರಲಿ, ಬೈ ವೀಕ್ಲಿ ಮಾಡಿಬಿಡಿ. ಒಂದು ದಿವಸ ಚಿತ್ರದುರ್ಗದ ಮೇಲೆ ಬರಲಿ, ಇನ್ನೊಂದು ದಿವಸ ದಾವಣಗೆರೆ ಮೇಲೆ ಓಡಿಸ್ಕೊಳ್ರಿ. ಇದು ಬೆಸ್ಟ್ ಸೊಲ್ಯೂಷನ್, ಯಾರಿಗೂ ತೊಂದರೆ ಇರಲ್ಲ. ಇಷ್ಟೇ ನಮ್ಮ ವಿನಂತಿ ಏನಂದ್ರೆ, ನಮ್ಮ ಚಿತ್ರದುರ್ಗದಿಂದ ತೆಗಿಬೇಡ್ರಿ. ಹೌದು, ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನೋಡೋದ್ರಲ್ಲ, ರೀರೂಟ್ ಮಾಡಿದ್ರೆ ಹೆಂಗೆ ಮಾಡ್ತಾ, ಏನಕ್ಕೆ ಇಂಡಿಯನ್ ರೈಲ್ವೇಸ್ ಈ ಥರ ತಗೊಂತವ್ರೆ ಡಿಸಿಷನ್ ಅಂತ ಗೊತ್ತಾಗ್ತಲ್ಲ. 1 ವರ್ಷದಿಂದ ಈ ರೂಟಲ್ಲಿ ಓಡಿಸ್ಬಿಟ್ಟು ಇವಾಗ ಎಲೆಕ್ಷನ್ ಬರ್ತಾಯಿದೆ, ದಾವಣಗೆರೆ ಎಲೆಕ್ಷನ್ ಬರ್ತಾಯಿದೆ ಅಂತ ರೂಟ್ನೇ ಚೇಂಜ್ ಮಾಡಿದ್ರೆ, ಅದು ದಾವಣಗೆರೆ, ಹರಿಹರ, ಹುಬ್ಬಳ್ಳಿಯಾಗಲ್ಲ. ದಾವಣಗೆರೆ ಕೊಟ್ಟವರು ಹೊಸಪೇಟೆ ಬೈಪಾಸ್ ಅಂತ ಹೇಳ್ತಾ ಇದ್ದಾರೆ ಹೊರತು ಅದು ಹೊಸಪೇಟೆ ಬೈಪಾಸ್ ಮಾಡೋದಲ್ಲ. ಯಾಕಂದರೆ ಹೊಸಪೇಟೆ ಅವರು ಬಿಡಲ್ಲ, 100% ನಾನು ಹೇಳ್ತೀನಿ, ಇದು ಹೊಸಪೇಟೆ ಅವ್ರು ಬಿಡಲ್ಲ. ಅದನ್ನ ಹೊಸಪೇಟೆ ಕರ್ಸ್ಕೊಂಡು ಲೋಕಲ್ ರಿವರ್ಸ್ ಮಾಡಿ ಕಳಿಸ್ತಾರೆ ಗದಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮೇಲೆ. ಅದನ್ನ ಲೋಕಲ್ ರಿವರ್ಸಲ್ಲಿ ಮಾಡಿಸೋ ಬದಲು ಇದು ಇನ್ನೂ ಹತ್ರನೇ ಆಗುತ್ತಲ್ಲ ಚಿತ್ರದುರ್ಗ ಅವ್ರಿಗೂ. ಎಷ್ಟು ನನಗೆ ಯೂಸ್ ಆಗುತ್ತೆ. ಅದು 1 ವರ್ಷದಿಂದ ಇಷ್ಟು ಯೂಸ್ ಮಾಡ್ಕೊಂಬಂದು ಈಗ ಏಕ್ದಮ್ ತೆಗೆದ್ರೆ ನಮ್ಮ ಚಿತ್ರದುರ್ಗಕ್ಕೆ ಆ್ಯಕ್ಚುಲಿ ಟ್ರೈನ್ಸ್ಗಳಿಲ್ಲ. ಅಣ್ಣ ಹೇಳ್ದಂಗೆ 2 ಟ್ರೈನು, ಸಿಂಧನೂರು ಬೆಂಗಳೂರು, ಇನ್ನೊಂದು ಬೆಂಗಳೂರು ಹೊಸಪೇಟೆ. ಅದು ಬಿಟ್ಟರೆ ವೀಕ್ಲಿ ಗಾಡಿಗಳಿದೆ, ವಾರಣಾಸಿ ಮೈಸೂರು, ಇನ್ನೊಂದು ಮೈಸೂರು ಸಾಯಿನಗರ ಶಿರಡಿ, ಯಶವಂತಪುರ, ಜೈಪುರ ಗಾಡಿ. ಅದು ಬಿಟ್ಟರೆ ಇನ್ನೊಂದು ಉಳ್ಕೊಂಡಿದೆ, ಇದು ಮೈಸೂರು ಅಜ್ಮೀರ್. ಈಗ ಇದನ್ನೂ ತೊಗೊಂಬಿಟ್ರೆ ಇನ್ನು ಆ ಕಡೆ ರೂಟವ್ರಿಗೆ ಟ್ರೈನ್ಸ್ಗಳೇ ಇರಲ್ಲ ಗುರು. ಮತ್ತು ಇನ್ನು ಯಾತಕ್ಕೆ ರೈಲ್ವೆ ಟ್ಯಾಕ್ಸ್ ಹಾಕಿದ್ರೂ ಗೊತ್ತಾಗಲಿಲ್ಲ. ನಾನು ಆ್ಯಕ್ಚುಲಿ ಬೆಳಿಗ್ಗೆನೇ ಹೇಳೋಣ ಅಂದ್ಕೊಂಡೆ, ಆದರೆ ಬೇಡ, ನಂಗೆ ಸ್ವಲ್ಪ ಅಷ್ಟು ಮಾಹಿತಿ ಇರಲಿಲ್ಲ ನಂಗೆ ಅದು ರೂಟ್ ಏನು ಅಂತ. ಈಗ ಅಣ್ಣ ಹತ್ರ ಫುಲ್ ಗೊತ್ತಾಯಿತು. ಅದಕ್ಕೆ ಅಣ್ಣ ನಾನು ಹೇಳೋ ಬದಲು ನೀವೇ ಹೇಳ್ಬಿಡಿ ಅಂತ ಅವ್ರ ಹತ್ರ ಹೇಳ್ಸ್ಕೊಂಡೆ. ನನಗೆ ಅಂತ ಹೇಳೋ ಪ್ರಕಾರ ಇದನ್ನ ರೀರೂಟ್ ಪರ್ಮನೆಂಟ್ ಮಾಡಲಿ. ಪರ್ಮನೆಂಟ್ ಮಾಡೋದ್ರೆ ಏನು ಇದಿಲ್ಲ, ನಮಗೂ ಖುಷಿನೇ. ಒಂದು ಹೊಸಪೇಟೆ, ಇದು ಚಿತ್ರದುರ್ಗಕ್ಕೆ ಹೊಸ ಟ್ರೈನ್ ಸಿಕ್ತು ಅಂತ, ಆದರೆ ರೂಟ್ ಮಾತ್ರ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಕೇಳ್ಕೊತೀನಿ. ಮತ್ತು ನಾನು ಟಿಕೆಟ್ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂದರೆ, ಮೈಸೂರಿಂದ ಬಳ್ಳಾರಿಗೆ 175 ರೂಪಾಯಿ ಆಯಿತು ಜನರಲ್ ಟಿಕೆಟಲ್ಲಿ. ನೋಡೋಣ, ಪರ್ಮನೆಂಟ್ ಆಮೇಲೆ ಒಂದು 8 ಜರ್ನಿ ಅಂತ ನಿಮ್ಮ ಮುಂದೆ ತೊಗೊಂಬಂದೆ ಬರ್ತೀನಿ. ಅಜ್ಮೀರಿಂದ ಮೈಸೂರು ಆಗಿರ್ಬೋದು, ಇಲ್ಲಾಂದರೆ ಬಳ್ಳಾರಿಯಿಂದ ಅಜ್ಮೀರ್ ಕಂಟಿನ್ಯೂಷನ್ ಜರ್ನಿ ನಾನು ಮಾಡ್ತೀನಿ. ಮತ್ತು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯೆನ್ಸು. ಜನರಲ್ ಕೋಚ್ ಅಲ್ವಾ, ನೀಟ್ ಆ್ಯಂಡ್ ಕ್ಲೀನಾಗಿರ್ತಾರೆ. ಮತ್ತು ಅಷ್ಟೇ ನಿಮ್ಮ ಪ್ಯಾಸೆಂಜರ್ಸ್ ಏನು ಬೋರ್ಡಿಂಗ್ ಇರಲಿಲ್ಲ ನಮ್ಮ ಜನರಲ್ ಕೋಚ್. ನಮಗೆ ಟ್ರೈನಲ್ಲಿ ಬೆಳಿಗ್ಗೆ ಟಿಫನಿಗೆ ಇಡ್ಲಿ ವಡೆ ಮತ್ತು ಪಲಾವ್ ನೋಡಲಿಕ್ಕೆ ಸಿಗುತ್ತೆ. ಅಪ್ ಟು ಅರ್ಸಿಕರ್ವರೆಗೂ ನಿಮ್ಗೆ ಇಡ್ಲಿ ವಡೆ ಪಲಾವ್ ನೋಡಲಿಕ್ಕೆ ಸಿಗುತ್ತೆ. ಅದರಿಂದ ಮುಂದಕ್ಕೆ ನಿಮ್ಗೆ ಏನಂದರೆ ಏನು ಬರೋದಿಲ್ಲ. ಚಿತ್ರದುರ್ಗದಲ್ಲಿ ನಿಮಗೆ ಪಲಾವ್ ಮಾಡ್ಕೊಂಬರ್ತಾರೆ. ಅದು ಬಿಟ್ಟರೆ ಮತ್ತೆ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೆ ಇದೇ ಥರ ಜರ್ನೀಸ್ ಮಾಡ್ತಾಯಿರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಇವಾಗ ನಾನು ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ, ಬಳ್ಳಾರಿ ಬಸ್ ಸ್ಟ್ಯಾಂಡ್. ಹೇಳ್ದಂಗೆ ನಂದು ನೈಟ್ 9:30 ಬಸ್ ಇದೆ. ಈಗ ನೈಟ್ 9:30 ಬಸ್ ಇದೆ ಬಳ್ಳಾರಿಯಿಂದ ಕುಂದಾಪುರಗೆ. ಆ್ಯಕ್ಚುಲಿ ಬಳ್ಳಾರಿ ಮಂಗಳೂರು ನಾನ್ AC ಸ್ಲೀಪರ್ ಬಸ್ಸು. ನಾನು ಕುಂದಾಪುರವರೆಗೂ ಬುಕ್ ಮಾಡ್ಕೊಂಡಿದ್ದೀನಿ. ಅದೇ ಬಸ್ಸಲ್ಲಿ ಅಣ್ಣನೂ ಬರ್ತಾಯಿದ್ದಾರೆ ಅಪ್ ಟು ಚಳ್ಳಕೆರೆವರೆಗೂ. ಇಲ್ಲಿಂದ ಯಾವುದೇ ಬಸ್ ಸ್ಟಾರ್ಟ್ ಆದರೂ ಬಳ್ಳಾರಿಯಿಂದ ಮಂಗಳೂರು ಸೈಡ್ ಆಗಿರ್ಬೋದು, ಬೆಂಗಳೂರು ಸೈಡ್ ಆಗಿರ್ಬೋದು, ವಯಾ ಚಳ್ಳಕೆರೆ ಮೇಲೆ ಹೋಗಬೇಕು. ಚಳ್ಳಕೆರೆ, ಚಿತ್ರದುರ್ಗ ಹಂಗೆ ಹೋಗಬೇಕು. ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.